We started last week the topic on family life. ಕಳೆದ ವಾರ ನಾವು ಕುಟುಂಬ ಎಂಬುದಾಗಿರತಕ್ಕಂತ ವಿಷಯದಿಂದ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. Sometimes I wonder whether we need to hear one more message about family life. ನನಗೆ ಅನ್ನಿಸುತ್ತಾ ಇದೆ, ಇನ್ನೊಂದು ವಾಕ್ಯ ಸಂದೇಶ ಅಥವಾ ಅಧ್ಯಯನವನ್ನ ಕುಟುಂಬ ಜೀವಿತದ ಕುರಿತಾಗಿ ಆಗಿರಬೇಕು ಎಂಬುದಾಗಿರತಕ್ಕಂತ ಅಂಶ ನನಗೆ ಅನ್ನಿಸ್ತಾ ಉಂಟು. Because most of the conferences we have, this topic is normally covered. ಅನೇಕ ನಮಗಿರತಕ್ಕಂತ ಅನೇಕ ಕೂಟಗಳು ಸಮ್ಮೇಳನಗಳಲ್ಲಿ ಈ ಒಂದು ಅಂಶ ಅದು ಒಳಗೊಂಡಿರತಕ್ಕಂತ ಅಂಶವಾಗಿ ತಿಳಿಸಲ್ಪಟ್ಟಿದೆ. Then in all our marriages we hear messages about family. ನಮ್ಮ ಎಲ್ಲಾ ವಿವಾಹದ ದಿವಸಗಳಲ್ಲಿ ಆ ವಾಕ್ಯ ಸಂದೇಶ ಅದು ಕುಟುಂಬ ಜೀವಿತದ ಸಂದೇಶವಾಗಿಯೇ ಇರತಕ್ಕಂಥದ್ದಾಗಿರ್ತದೆ. So this topic normally we have heard more than maybe any other topic in the Bible. ಸತ್ಯವೇದದಲ್ಲಿ ಇರತಕ್ಕಂತ ಬೇರೆ ವಿಷಯಗಳಿಗಿಂತಲೂ ಸಹ ಹೆಚ್ಚು ವಾಕ್ಯ ಸಂದೇಶವನ್ನ ಈ ಒಂದು ಕುಟುಂಬದ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ಕೇಳಿದ್ದೇವೆ. But yet sadly we see failures in family lives, whether it is my life or your life. We are not meeting the expectation of God. ಆದ್ರೆ ದುಃಖಕರವಾದಂತ ಸಂಗತಿ ಏನಂತಂದ್ರೆ, ನಾವು ಕೌಟುಂಬಿಕ ಜೀವಿತದಲ್ಲಿ ನಾವು ಅನೇಕರು, ನಾನು ಮತ್ತು ನಾವೆಲ್ಲರೂ ಸಹ ಇದರಲ್ಲಿ ಸೋತು ಹೋಗಿ ಬಿದ್ದು ಹೋಗಿರತಕ್ಕಂತ ಅಂಶಗಳು ನಮ್ಮಲ್ಲಿ ಎದ್ದು ಕಾಣಿಸ್ತಕ್ಕಂಥದ್ದಾಗಿ ದೇವರು ನಿರೀಕ್ಷಿಸ್ತಕ್ಕಂಥ ಮಟ್ಟದಲ್ಲಿ ನಾವು ಕುಟುಂಬ ಜೀವಿತವನ್ನ ನಾವು ನಡೆಸ್ತಾ ಇಲ್ಲ. It's not because we have not heard about it or we don't know about it. ಈ ಒಂದು ಸಂಗತಿಯನ್ನ ನಾವು ಕೇಳಲಿಲ್ಲ ಅಥವಾ ನಮಗೆ ಗೊತ್ತಿಲ್ಲ ಎಂಬುದಾಗಿರತಕ್ಕಂಥ ಸಂಗತಿ ಇಂದಲ್ಲ. Often we are not obedient to what we know or what we hear. ಆದ್ರೆ ಅನೇಕ ಸಾರಿ ನಾವು ಏನನ್ನ ಕೇಳಿದ್ದೇವೆ, ಏನು ನಮಗೆ ಗೊತ್ತುಂಟು, ಅದಕ್ಕೆ ನಾವು ವಿಧೇಯರು ನಾವು ಆಗುವುದಿಲ್ಲ ಅಷ್ಟೇ. So it's a fearful thing to speak again about family life. ಅದಕ್ಕೋಸ್ಕರವಾಗಿ ಒಂದು ಕೌಟುಂಬಿಕ ಜೀವಿತದ ಕುರಿತಾಗಿರತಕ್ಕಂಥ ಅಂಶವನ್ನ ಮಾತನಾಡುವುದಕ್ಕೆ ಸ್ವಲ್ಪ ಭಯ ಇರತಕ್ಕಂಥದ್ದಾಗಿದೆ. It is the first institution God created. I'll just recap what we summarized last week. ಕಳೆದ ವಾರ ನಾವು ಧ್ಯಾನ ಮಾಡಿದಂತ ಕೆಲವು ಸಂಗತಿಯನ್ನ ಸ್ವಲ್ಪ ಮಟ್ಟಿಗೆ ತಿರುಗಿ ನಾನು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥವನಾಗಿದ್ದೇನೆ. This is the first institution God has instituted very beginning in the Garden of Eden. ಈ ಒಂದು ಕೌಟುಂಬಿಕವಾದಂತ ಸಂಗತಿಯನ್ನ ದೇವರು ತಾನೇ ಆತನು ಸ್ಥಾಪಿಸಿದಂತವನು ಆತನು ಆಗಿದ್ದು, ಇದು ಏದೇನ್ ತೋಟದಲ್ಲಿ ಮೊದಲನೇದಾಗಿ ಆತನು ಈ ಒಂದು ಸಂಗತಿಯನ್ನ ಪ್ರಾರಂಭ ಮಾಡಿದನು. God created Adam first. ದೇವರು ಆದಾಮನನ್ನ ಮೊದಲನೇದಾಗಿ ಆತನು ಸೃಷ್ಟಿಸಿದನು. Then he created Eve, the woman, for man. ಆಗ ನಂತರವಾಗಿ ಅವಳನ್ನ ಮನುಷ್ಯನಿಗೋಸ್ಕರವಾಗಿ ಆದಾಮನಿಗೋಸ್ಕರವಾಗಿ ಆತನು ಸೃಷ್ಟಿಸಿದನು. But the purpose doesn't stop there. ಆದ್ರೆ ಆ ಒಂದು ಸಂಗತಿ, ಆ ಒಂದು ಉದ್ದೇಶ ಅಲ್ಲಿಗೆ ಅದು ನಿಲ್ಲಲಿಲ್ಲ. Together they are to live for God. ಇವರು ಒಟ್ಟಾಗಿ ಅವರು ದೇವರಿಗೋಸ್ಕರವಾಗಿ ಅವರು ಜೀವಿಸಬೇಕಾಗಿತ್ತು. That is the purpose of God instituting families. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ಆತನು ಕೌಟುಂಬಿಕ ಜೀವಿತವನ್ನ ಆತನು ಪ್ರಾರಂಭ ಮಾಡಿದನು ಅಥವಾ ಅದನ್ನ ಆತನು ಸಂಸ್ಥಾಪಿಸಿದನು. We looked at 4-5 reasons why Christian marriage. ಯಾಕೆ ಈ ಒಂದು ಕ್ರೈಸ್ತ ವಿವಾಹ ಕಾರ್ಯ ಅಥವಾ ಮದುವೆ ಕಾರ್ಯ ಇರಬೇಕು ಎಂಬುದಾಗಿರತಕ್ಕಂಥದಕ್ಕೆ 5-6 ಕಾರಣಗಳನ್ನ ನಾವು ನೋಡಿದ್ದೇವೆ. Companionship, ಅದು ಅನ್ಯೋನ್ಯತೆಗೋಸ್ಕರವಾಗಿ. mutual pleasure, ಒಬ್ಬರಿಗೊಬ್ಬರು ಇರತಕ್ಕಂತ ಆನಂದಕ್ಕೋಸ್ಕರವಾಗಿ. for godly offspring, ಮತ್ತು ದೈವಿಕವಾದಂತ ಸಂತತಿ ಉತ್ಪತ್ತಿಗೋಸ್ಕರವಾಗಿ. for godly service as a family, like Joshua said, as for me and my household we will serve the Lord. ಕುಟುಂಬವಾಗಿ ದೇವರನ್ನ ಸೇವಿಸುವುದಕ್ಕೋಸ್ಕರವಾಗಿ ಆತನು ಯೆಹೋಶುವನು ಆತನು ತಿಳಿಸಿದ ಹಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ನಾವು ಸೇವಿಸ್ತೇವೆ ಎಂಬುದಾಗಿ ತಿಳಿಸಿದ ಹಾಗೆ. To avoid immorality which is rampant in the world. ಈ ಒಂದು ಅನೈತಿಕತೆ
ಅದು ಲೋಕದಲ್ಲಿ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಗತಿಯನ್ನ ತಡೆಗಟ್ಟುವುದಕ್ಕೋಸ್ಕರವಾಗಿ finally the biggest purpose is it's a mystery. A Christian marriage of a man and a woman is a picture of Christ and the church. ಆ ನಂತರ ಕೊನೆಯದಾಗಿರ್ತಕ್ಕಂಥ ಅಂಶ ನಾವು ನೋಡಿದಂತಹದ್ದು ಅದು ಏನಂತಂದ್ರೆ ಆ ಒಂದು ಮರ್ಮವಾಗಿ ಉಂಟು. ಮರ್ಮ ಎಂಬುದಾಗಿ ಹೇಳುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಮೊದಲಿಂಗನಾಗಿ ಮೊದಲಗಿತ್ತಿಯಾದಂತ ಸಭೆಗೆ ಇರತಕ್ಕಂತ ಐಕ್ಯವನ್ನ ಅದು ತೋರಿಸ್ತಕ್ಕಂತಹ ಒಂದು ದೃಶ್ಯವಾಗಿ ಉಂಟು. Our earthly marriage life is only till death separates them. ಈ ಒಂದು ಭೌತಿಕವಾದಂತ ವಿವಾಹ ಕಾರ್ಯವು ಈ ಒಂದು ಮರಣವು ನಮ್ಮನ್ನ ಅಗಲಿಸುವ ತನಕ ಇರತಕ್ಕಂತಹದ್ದಾಗಿದೆ ಅಷ್ಟೇ. But Christ and church is forever. ಆದರೆ ಕ್ರಿಸ್ತನು ಮತ್ತು ಸಭೆಯ ಒಂದು ವಿವಾಹ ಕಾರ್ಯ ಆ ಒಂದು ಸಂಗತಿ ಅದು ನಿರಂತರಕ್ಕೂ ಇರತಕ್ಕಂಥದ್ದಾಗಿದೆ. And in this world we are representing Christ and the church. That is why we need to be very careful that we live a life that is modeling that relationship between Christ and church. ನಾವು ಕ್ರಿಸ್ತನಿಗೂ ಮತ್ತು ಸಭೆಗೂ ಇರತಕ್ಕಂತಹ ಒಂದು ಸಂಬಂಧದ ಒಂದು ಕುರಿತಾಗಿ ನಮ್ಮ ಮನೋಭಾವದಲ್ಲಿ ನಾವು ಇಟ್ಟುಕೊಂಡು ನಮ್ಮ ಕೌಟುಂಬಿಕ ಜೀವಿತವನ್ನು ಸಹ ಆ ಒಂದು ದೃಷ್ಟಿಯಿಂದ ಆ ಒಂದು ಗಂಭೀರತೆಯಿಂದ ನಾವು ಸಾಗಿಸ್ತಕ್ಕಂಥವನ್ನಾಗಿರಬೇಕು. ಅದು ಬಹಳ ಗಂಭೀರವಾದಂತಹ ಒಂದು ಕೌಟುಂಬಿಕ ಜೀವಿತವಾಗಿದೆ. Let me summarize it like this. If our family life is what God expects from us, people will be drawn to Christ through our family life. ಈಗ ಕ್ರಿಸ್ತನು ನಮ್ಮಿಂದ ನಮ್ಮ ಕೌಟುಂಬಿಕ ಜೀವಿತದಿಂದ ಅಪೇಕ್ಷಿಸ್ತಕ್ಕಂಥ ಸಂಗತಿಯಲ್ಲಿ ನಾವು ಜೀವಿಸ್ತಕ್ಕಂಥದ್ದಾಗಿದ್ರೆ ಈ ಲೋಕದಲ್ಲಿ ನಮ್ಮ ಅಂತ ಒಂದು ಕೌಟುಂಬಿಕ ಜೀವಿತದ ಶೈಲಿಯನ್ನ ಇತರ ಜನರು ನಮ್ಮನ್ನು ನೋಡಿ ಅದರ ಮೂಲಕವಾಗಿ ಕರ್ತನ ಬಳಿಗೆ ಬರುವುದಕ್ಕೆ ಒಂದು ಸೂಚನೆ ಅಥವಾ ಅವರಿಗೆ ಒಂದು ಮಾರ್ಗವಾಗಿರ್ತಕ್ಕಂಥ ಕುಟುಂಬವಾಗಿರ್ತದೆ. On the opposite side, if our marriage is a mess, it is fighting, there's no peace, others will never come to the Lord. ನಮ್ಮ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಒಂದು ಕೌಟುಂಬಿಕ ಜೀವಿತವು ಅದು ಬಹಳ ಕೆಟ್ಟದ್ದಾಗಿದ್ದುಕೊಂಡು ಎಲ್ಲ ಅಲ್ಲೋಲ ಕಲ್ಲೋಲವಾದಂತಹ ಒಂದು ಸ್ಥಿತಿಗತಿ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಆದ್ರೆ ಆ ಒಂದು ಜಗಳ ಇರತಕ್ಕಂಥದ್ದಾಗಿದ್ರೆ ಇತರರು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವಿಶ್ವಾಸಿಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕ್ರಿಸ್ತನ ಬಳಿಗೆ ಬರ್ತಕ್ಕಂಥದಕ್ಕೆ ದೊಡ್ಡ ಒಂದು ಅಡ್ಡಿಯಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. I have seen some children telling by experiencing their parents' life, I don't want to get married. ನನಗೆ ಅನೇಕ ಕುಟುಂಬದ ಮಕ್ಕಳು ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಏನಂದ್ರೆ ಅವರು ತಂದೆ ತಾಯಿಗಳು ಅವರು ಇರ್ತಕ್ಕಂಥ ಜೀವನದ ಶೈಲಿಯನ್ನ ನೋಡುವಾಗ ನಮಗೆ ವಿವಾಹವಾಗುವುದಕ್ಕೆ ಇಷ್ಟವಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಅವರು ತಿಳಿಸಿದ್ದಾರೆ. Such a terrible thing for our children to say. ಈ ಒಂದು ನಮ್ಮ ಮಕ್ಕಳು ಈ ರೀತಿಯಾಗಿ ಹೇಳಬೇಕಾದ್ರೆ ಬಹಳ ಭಯಾನಕವಾದಂತಹ ಒಂದು ಸಂಗತಿಯಾಗಿ ಉಂಟು. Brothers and sisters, we have heard so much. It is time you and I obey the word of God. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕ ವಾಕ್ಯ ಸಂದೇಶವನ್ನ ಇದರಲ್ಲಿ ನಾವು ಕೇಳಿದ್ದೇವೆ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತಕ್ಕಂತಹದ್ದು ಬಹಳ ಪ್ರಾಮುಖ್ಯವಾಗಿ ಅಗತ್ಯವಾಗಿರ್ತಕ್ಕಂಥದ್ದಾಗಿದೆ. In the book of Deuteronomy, the Lord told the Israelites to obey my commandments and walk in it. It will be for your good and your children's children. ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲರಿಗೆ ಹೇಳಿದಂತ ವಾಕ್ಯ ಭಾಗ, ಈ ವಾಕ್ಯ ದೇವರ ಆಜ್ಞೆಯನ್ನ ನೀವು ಕೈಕೊಂಡು ನಡ್ರಿ, ಈ ಒಂದು ಸಂಗತಿ ನಿಮಗೂ ನಿಮ್ಮ ಮಕ್ಕಳಿಗೂ ಅವರ ಮುಂದಿನ ಸಂತಾನಕ್ಕೂ ಇದು ಉಪಯುಕ್ತವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. We looked at different priorities in our life. ನಮ್ಮ ಜೀವಿತದಲ್ಲಿ ಕೊಡಬೇಕಾದಂತ ಅನೇಕ ಪ್ರಾಧಾನ್ಯತೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ಧ್ಯಾನಿಸಿದ್ದೇವೆ. Out of that, number one should be our personal walk with the Lord. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಒಂದು ಸಂಗತಿ ಏನಂದ್ರೆ ದೇವರ ಒಟ್ಟಿಗೆ ನಾವು ನಡೀತಕ್ಕಂತ ನಮ್ಮ ಒಂದು ವೈಯಕ್ತಿಕವಾದಂತ ಜೀವಿತ. Matthew 6:33 says, seek ye first the kingdom of God and its righteousness. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ದೇವರ ರಾಜ್ಯಕ್ಕಾಗಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡ್ರಿ,
ಇವುಗಳ ಕೂಡ ಎಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ನಾವು ನೋಡ್ತೇವೆ. The second responsibility of a family is not the church but the family. ಎರಡನೇ ಒಂದು ಪ್ರಾಧಾನ್ಯತೆ ಎಂಬುದಾಗಿ ಹೇಳುವಾಗ ಕುಟುಂಬದ್ದು ಆ ಒಂದು ಸಭೆಯಲ್ಲ, ಆದ್ರೆ ಕುಟುಂಬವು ಅದು ಪ್ರಾಧಾನ್ಯತೆ ಹೊಂದತಕ್ಕಂಥದ್ದಾಗಿದೆ. Next, it is the local assembly. ಮುಂದಿನ ಸಂಗತಿ ಅದು ಸ್ಥಳೀಯ ಸಭೆ ಅದು ಆಗಿರ್ತಕ್ಕಂಥದ್ದಾಗಿದೆ. Why the family comes before the local assembly? ಯಾಕೆ ಸಭೆಗಿಂತಲೂ ಸಹ ಈ ಒಂದು ಕುಟುಂಬ ಅದು ಬರ್ತಕ್ಕಂಥದ್ದಾಗಿದೆ ಮೊದಲು? Because different families, if we are right, that makes up a good assembly. ನಾವು ಮೊದಲನೇದಾಗಿ ಕುಟುಂಬವಾಗಿ ನಾವು ಸರಿಯಾದಂತ ಸ್ಥಿತಿಯಲ್ಲಿ ನಾವು ಇರತಕ್ಕಂಥದ್ದಾಗಿದ್ರೆ ಅದು ಸಭೆಯಾಗಿ ಅದು ಪರಿಣಾಮಗೊಳ್ತಕ್ಕಂಥದ್ದಾಗಿದೆ. When the qualification of the elders are mentioned, they should be able to manage their house good. They should be able to have a disciplined children, obedient children. If that is not there, they don't qualify to be elder. ಸಭಾ ಹಿರಿಯರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಅರ್ಹತೆ ಕುರಿತಾಗಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಸ್ವಂತ ಮನೆಯನ್ನ ನಿರ್ವಹಿಸ್ತಕ್ಕಂಥವ ಒಳ್ಳೆಯದಾಗಿ ನಿರ್ವಹಿಸ್ತಕ್ಕಂಥವನಾಗಿರಬೇಕು ಮತ್ತು ಆತನ ಮಕ್ಕಳನ್ನ ತೋಟಿಯಲ್ಲಿ ಇಟ್ಟುಕೊಂಡು ಇರ್ತಕ್ಕಂಥ ಅವರಾಗಿರಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಅಲ್ಲದೆ ಇದ್ದರೆ ಸಭಾ ನಾಯಕನಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸಲ್ಪಟ್ಟಿದೆ. So home first and then house of God. ಮನೆ ಮೊದಲು, ನಂತರವಾಗಿ ದೇವರ ಮನೆ. Then our ministry or our employment, our social work, social life, everything comes after that. ನಂತರವಾಗಿ ದೇವರ ಸೇವೆ, ಅನೇಕ ತರವಾದಂತಹ ಸೇವಾ ಕಾರ್ಯಭಾರಗಳು ನಂತರವಾಗಿ ಇದರ ಜೊತೆಯಲ್ಲಿ ಅದು ಹಿಂಬಾಲಿಸುವಂತದ್ದಾಗಿರುತ್ತದೆ. When I say order like this, actually there is only one priority. ಆದ್ರೆ ಈ ಒಂದು ಕ್ರಮದ ಕುರಿತಾಗಿ ನಾನು ಹೇಳ್ತಕ್ಕಂತ ಸಂದರ್ಭದಲ್ಲಿ ಪ್ರಾಧಾನ್ಯತೆ ಮೊದಲನೇದಾಗಿರ್ತಕ್ಕಂಥದ್ದು ಒಂದೇ ಆಗಿದೆ. If our relationship with God is right and we are obedient, everything else will fall in its place. ನಾವು ದೇವರ ಒಟ್ಟಿಗೆ ಸರಿಯಾದಂತ ಸಂಬಂಧವನ್ನ, ಸಂಸರ್ಗವನ್ನ ನಾವು ಇಟ್ಟುಕೊಂಡಂತದ್ದಾಗಿದ್ರೆ ಬೇರೆ ಉಳಿದಿರ್ತಕ್ಕಂಥ ಎಲ್ಲಾ ಸಂಗತಿಗಳು ಅದು ಸರಿದೂಗ್ತಕ್ಕಂತ ಒಂದು ಸಂಗತಿ ಆಗಿರ್ತದೆ. Many times other areas are not right because if we search our heart, our personal walk in holiness with God is not right. ನಮ್ಮಲ್ಲಿ ಅನೇಕ ಬೇರೆ ಸಂಗತಿಗಳು ಅನೇಕ ಬಾರಿ ಸರಿಯಾಗಿರುವುದಿಲ್ಲ. ಯಾಕಂದ್ರೆ ನಾವು ನಿಜವಾಗಲೂ ಸಹ ನಮ್ಮ ಹೃದಯವನ್ನ ನಮ್ಮ ದೇವರೊಟ್ಟಿಗೆ ಇರ್ತಕ್ಕಂಥ ಸಂಬಂಧದ ಕುರಿತಾಗಿರ್ತಕ್ಕಂಥ ಅಂಶವನ್ನ ನಾವು ಆಲೋಚನೆ ಮಾಡುವಾಗ ಅದು ಸರಿ ಇಲ್ಲದೆ ಇರುವ ದೆಸೆಯಿಂದ ಈ ಬೇರೆ ಸಂಗತಿಗಳು ಸಹ ಸರಿ ಇಲ್ಲದೆ ಇರತಕ್ಕಂಥದ್ದಾಗಿರ್ತದೆ. In these last days, as we are living in a very trying, challenging days, not only coronavirus, all that we see in the world, I am afraid I am not so fearful about God as we should be. ನಾವು ಈ ಒಂದು ಕಡೆಯ ದಿವಸಗಳಲ್ಲಿ ನಾವು ಇರತಕ್ಕಂತ ಸಂದರ್ಭದಲ್ಲಿ ಅನೇಕ ಸಂಗತಿಗಳು ಸಂಭವಿಸ್ತಾ ಇರತಕ್ಕಂತ ಈ ಒಂದು ಕಠಿಣವಾದಂತಹ ಕಾಲಗಳಲ್ಲಿ ನಾವು ನಮ್ಮ ಜೀವಿತದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ದೇವರ ಒಟ್ಟಿಗೆ ನಾವು ಇರಬೇಕಾದಂತ ಸಂಬಂಧದಲ್ಲಿ ಸರಿಯಾದಂತ ರೀತಿಯಲ್ಲಿ ನಾವು ಇರತಕ್ಕಂಥದ್ದಾಗಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆಲೋಚನೆ ಮಾಡುವಾಗ ನಿಜವಾಗಲೂ ಅದು ಭಯ ಹುಟ್ಟಿಸುವಂತಹ ಒಂದು ಸಂಗತಿ ಆಗಿ ಉಂಟು. I fear more these days, as I know there is very little time left for us according to the word of God and what's happening around. But I don't see that much a fear of God in our midst. ನಮ್ಮ ಸುತ್ತಮುತ್ತಲು ನಡೀತಾ ಇರತಕ್ಕಂತ ಘಟನೆಗಳನ್ನ ನಾವು ನೋಡುವಾಗ ನಮ್ಮ ಮುಂದೆ ಇರತಕ್ಕಂಥ ದಿವಸಗಳದು ಕೊಂಚವೇ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾನು ಆಲೋಚನೆ ಮಾಡುವಾಗ ಆ ಒಂದು ಸಂಗತಿ ನನಗೆ ಭಯವನ್ನ ತರ್ತಕ್ಕಂತ ಒಂದು ಸಂಗತಿಯಾಗಿ ನಾನು ಹೇಗೆ ಆತನಲ್ಲಿ ನಾನು ಇದ್ದೇನೆ ಎಂಬುದಾಗಿರ್ತಕ್ಕಂಥ ಸಂಗತಿ. But if you look at the assemblies and lives of people, we are not seeing that. The people of the world are more afraid. We the believers are less afraid. ಆದ್ರೆ ಈ ಒಂದು ಸಭೆಗಳನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಭೆಗಳಲ್ಲಿ ಇರ್ತಕ್ಕಂಥವರು ಭಯ ಇಲ್ಲದೆ ಇರತಕ್ಕಂಥದ್ದಾಗಿದೆ. ಆದ್ರೆ ಅವಿಶ್ವಾಸಿಗಳು, ಲೋಕದವರನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಭಯ ಇರತಕ್ಕಂಥದ್ದಾಗಿದೆ. When Ananias and Sapphira were judged by the Lord in the early church in the book of Acts, we read great fear came upon all the church. ನಾವು ಅನನೀಯ ಸಫೈರಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ದೊಡ್ಡ ಒಂದು ಶಿಕ್ಷೆ ದೇವರಿಂದ ಅವರಿಗೆ ಮೇಲೆ ಬಂದಂತ ಸಂದರ್ಭದಲ್ಲಿ
ಆ ಒಂದು ಸಂಗತಿಯನ್ನ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದ್ತಕ್ಕಂಥವ್ರು ನಾವಾಗಿದ್ದೇವೆ. ಅವರಿಗೆ ಆದಂತಹ ಒಂದು ಘಟನಾವಳಿಯಿಂದ ಅನೇಕ ಸಭೆಗೆ ಭಯ ಉಂಟಾಯಿತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. As a family, when we live, God, His word and His church should be the center of our life. ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ದೇವರು ನಮ್ಮ ಕುಟುಂಬದ ಮಧ್ಯ ಕೇಂದ್ರವಾಗಿ ಇರತಕ್ಕಂಥ ವ್ಯಕ್ತಿಯಾಗಿ ಆತನು ಇರತಕ್ಕಂಥವನಾಗಿರಬೇಕು. God, His word and His church should be the center of our family life. ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ದೇವರು, ಆತನ ವಾಕ್ಯ ಮತ್ತು ಸಭೆ ನಮ್ಮ ಕುಟುಂಬ ಜೀವಿತದ ಮಧ್ಯಭಾಗವಾಗಿ ಇರತಕ್ಕಂತಾಗಿರಬೇಕು. Israelites had the tabernacle in the center of their camp. ಇಸ್ರಾಯೇಲರಿಗೆ ತಮ್ಮ ಪಾಳೆಯದಲ್ಲಿ ದೇವದರ್ಶನದ ಗುಡಾರ ಅವರ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದಾಗಿರ್ತಿತ್ತು. That is how our life should be. ಅದೇ ರೀತಿಯಾದಂತ ಜೀವನವು ನಮ್ಮದು ಆಗಿರತಕ್ಕಂಥದ್ದಾಗಿರಬೇಕು. Okay, this is quickly what we looked at last week. ಈ ಒಂದು ಸಂಗತಿಯನ್ನ ನಾವು ಕಳೆದ ವಾರ ನಾವು ನೋಡಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. Now a little bit about marriage, how we choose, what principles for the marriage. Again, this is what you have heard so many times, but quickly I will summarize. ಈ ಒಂದು ವಿವಾಹ ಕಾರ್ಯದ ಕುರಿತಾಗಿ ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡುವುದರಲ್ಲಿ ಹೇಗೆ ನಮ್ಮ ಒಂದು ಸಹಕಾರಣಿ ನಮಗೆ ಇರತಕ್ಕಂತ ಹೇಗೆ ನಾವು ಆರಿಸ್ತಕ್ಕಂಥವ್ರು ನಾವು ಆಗಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಆಗಿರೋಣ. ಯಾಕಂದ್ರೆ ಅನೇಕ ಬಾರಿ ಈ ವಿಷಯದ ಕುರಿತಾಗಿ ಅನೇಕ ವಿವಾಹ ಕಾರ್ಯಗಳಲ್ಲಿ ನಾವು ವಾಕ್ಯ ಸಂದೇಶವನ್ನ ಕೇಳಿದ್ದೇವೆ. What God told Israelites, we read in Deuteronomy chapter 7 verse 3 and 4. We'll read that verse. ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು chapter 7 verse 3 and 4. Verse 3 and 4. 3 ಮತ್ತು 4ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3 ಮತ್ತು 4ನೇ ವಚನ. ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನ ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನ ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನ ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. This is a principle God told them very clearly to the second generation. The first generation died in the wilderness. For the new generation, before going to Canaan, God told this great principle. ಈ ಒಂದು ದೊಡ್ಡ ನಿಯಮವನ್ನ ದೇವರು ಆತನು ಈ ಒಂದು ಇಸ್ರಾಯೇಲ್ ಜನಾಂಗದ 2ನೇ ಸಂತಾನಕ್ಕೆ ಆತನು ತಿಳಿಸುವಂತವನು ಆತನು ಆಗಿದ್ದಾನೆ. ಮೊದಲನೇ ಸಂತಾನ ಅವರು ಅರಣ್ಯ ಪ್ರವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ನಶಿಸಿ ಹೋದ್ರು. ಈ ಒಂದು ನಿಯಮವನ್ನ ಪಾಲಿಸಬೇಕೆಂಬುದಾಗಿ ದೇವರು ಅವರಿಗೆ ತಿಳಿಸುವಂತವನಾಗಿದ್ದಾನೆ, ಕಾನಾನ್ ದೇಶವನ್ನ ತಲುಪಿಸುವುದಕ್ಕಿಂತ ಮುಂಚಿತವಾಗಿ. But Abraham, even though he did not have any book of the Bible, no Dharma Shastra, he knew this principle, as we read when he sent his servant to find a wife for his son Isaac. ನಾವು ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ ಆತನಿಗೆ ದೇವರ ವಾಕ್ಯದ ಪುಸ್ತಕ ಯಾವ ಪುಸ್ತಕವೂ ಸಹ ಆತನಲ್ಲಿ ಇರಲಿಲ್ಲ. ಆದ್ರೆ ತನ್ನ ಮಗನಾದಂತ ಇಸಾಕನಿಗೆ ಆತನು ಹೆಣ್ಣನ್ನ ನೋಡುವುದಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವರು ಆತನು ನೇಮಿಸಲ್ಪಟ್ಟಂತ ಎಲ್ಲಾ ಈ ನಿಯಮಾವಳಿಗಳನ್ನ ಆತನು ಪರಿಪಾಲಿಸುವುದರಲ್ಲಿ ಆತನು ಚಾಚು ಸಹ ಆತನು ತಪ್ಪಲಿಲ್ಲ. He said, do not take a woman from the Canaanites. ಆತನು ಕಾನ್ಯಾನ್ಯರ ಮಧ್ಯದಿಂದ ಹೆಣ್ಣನ್ನ ತರಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಾನೆ. Without any book of the Bible, without the commandments given in Mount Sinai, Abraham knew that God called me to live a separated life. ಅದಕ್ಕೋಸ್ಕರವಾಗಿ ದೇವರು ಆತನು ನನ್ನನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಜೀವಿತಕ್ಕೋಸ್ಕರವಾಗಿ ಆತನು ಕರೆದಿದ್ದಾನೆ ಎಂಬುದಾಗಿರ್ತಕ್ಕಂಥ ಅಂಶವನ್ನ ಆತನು ಅರಿತುಕೊಂಡು ಆತನು ಇಂಥ ಒಂದು ಜೀವಿತವನ್ನ ಜೀವಿಸಲಿಕ್ಕೆ ಮುಂದಾಗುತ್ತಾನೆ. So he said, don't take a woman for my wife for my son Isaac from the Canaanites. ನಾನ್ಯರಿಂದ ನನ್ನನ್ನ ನೀವು
ನನ್ನ ಮಗನಿಗೋಸ್ಕರವಾಗಿ ಹೆಣ್ಣನ್ನ ತೆಗೆದುಕೊಳ್ಳಬಾರದು ಎಂಬುದಾಗಿರತಕ್ಕಂತ ಬಹಳ ಒಂದು ನೇರವಾದಂತ ಕಟ್ಟಪ್ಪಣೆಯನ್ನು ಆತನು ಕೊಡ್ತಾನೆ. And when you come to the New Testament, 2 Corinthians 6:14 is very clear for us, the New Testament believers. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಹೊಸ ಒಡಂಬಡಿಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14 ಇಲ್ಲಿ ನಾವು ಬಹಳ ಸ್ಪಷ್ಟವಾದಂತ ನಮಗಿರ್ತಕ್ಕಂಥ ನಿಯಮವನ್ನ ನಾವು ನೋಡ್ತೇವೆ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನ್ನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು. Very serious principle in the New Testament, and the consequence of mixed marriage is a lifelong tragedy. ಈ ಒಂದು ಹೊಸ ಒಡಂಬಡಿಕೆಯ ಇದ್ರ ವಿವಾಹದ ಕುರಿತಾಗಿರ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ನಾವು ಮಿಶ್ರಣದ ಮದುವೆಗಳನ್ನ ನಾವು ಮಾಡ್ತಕ್ಕಂಥದ್ದಾಗಿದ್ರೆ ಇದು ಒಂದು ದೊಡ್ಡ ಅಗಾಧವಾದಂತ ಸಂಗತಿಯಾಗಿ ಅದು ಪರಿಣಾಮವಾಗ್ತದೆ. When you look for a wife for your son, or a son for your daughter, a son-in-law for your daughter, ನಿಮ್ಮ ಮಕ್ಕಳಿಗೆ, ನಿನ್ನ ಮಗನಿಗೆ, ಆತನಿಗೆ ಹೆಂಡತಿಯನ್ನು ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಮಗಳಿಗೆ ಒಂದು ಅಳಿಯನನ್ನ ಅಥವಾ ಆಕೆಯ ಗಂಡನನ್ನು ಹುಡುಕ್ತಕ್ಕಂತಹ ಒಂದು ಸಂಗತಿ ಆಗಿರಬಹುದು. What are we looking for? ನಾವು ಏನನ್ನ ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. A godly man, a godly woman, more than any other things you look for, beauty, money, education, background, more than anything else, if you look for a spiritual quality, that is the greatest blessing you can have. ನೀವು ಲೌಕಿಕವಾದಂತಹ ಒಂದು ಸಂಗತಿಯ ಕುರಿತಾಗಿ ಸೌಂದರ್ಯ, ಹಣ ಮತ್ತು ವಿದ್ಯಾರ್ಹತೆ ಈ ಎಲ್ಲಾ ಸಂಗತಿಗಳನ್ನ ನೀವು ನೋಡ್ತಾ ಹೋಗ್ತಕ್ಕಂಥದ್ದಾಗಿದ್ರೆ ಅದಕ್ಕಿಂತಲೂ ಸಹ ಆತ್ಮೀಕವಾಗಿರ್ತಕ್ಕಂಥ ಆ ಒಂದು ಮಟ್ಟವನ್ನ ಆಕೆಯಲ್ಲಿ ಅಥವಾ ಆತನಲ್ಲಿ, ಆ ಕುಟುಂಬದಲ್ಲಿ ನೀವು ನೋಡ್ತಕ್ಕಂಥದ್ದಾಗಿದ್ರೆ ಅದಕ್ಕಿಂತಲೂ ಮಿಗಿಲಾದಂತ ಸಂಗತಿ ಬೇರೆ ಇಲ್ಲ. I was shocked when one of my relative who was an evangelist once told me, many years back, he told me, do you know any girl for my son? This is an evangelist, okay? ನನಗೆ ಗೊತ್ತಿರತಕ್ಕಂತ ಒಬ್ಬ ಸುವಾರ್ತಿಕರು ನನ್ನ ಮಗನಿಗೆ ಹೆಣ್ಣು ಬೇಕು ಎಂಬುದ ಮಗಳಿಗೆ ಮಗನಿಗೆ ಒಂದು ಹೆಣ್ಣು ಬೇಕು, ಮಗನಿಗೆ ಒಂದು ಹೆಣ್ಣು ಬೇಕು ಎಂಬುದಾಗಿರ್ತಕ್ಕಂತ ಸಂಗತಿಯನ್ನ ಆ ಸುವಾರ್ತಿಕರು ಅವರು ಕೇಳಿದ್ರು. He's my relative. ಅವರು ನನ್ನ ಸಂಬಂಧಿ. And he gave me a list of things that he's looking for in a girl. ಆ ಒಂದು ಹುಡುಗಿಯಲ್ಲಿ ಇರಬೇಕಾದಂತ ಅನೇಕ ಸಂಗತಿಗಳ ಒಂದು ಪಟ್ಟಿಯನ್ನೇ ಅವರು ಕೊಟ್ಟರು. He never mentioned spiritual things as the first priority. ಅವರ ಈ ಒಂದು ಪಟ್ಟಿಯಲ್ಲಿ ಈ ಒಂದು ಆತ್ಮೀಕವಾದಂತ ಅಂಶಗಳು ಮೊದಲನೇ ಪ್ರಾಧಾನ್ಯತೆ ಸಂಗತಿಗಳಲ್ಲಿ ಇರಲಿಲ್ಲ. He told about the match of education. ಈ ಒಂದು ವಿದ್ಯಾರ್ಹತೆಯ ಒಂದು ಹೊಂದಾಣಿಕೆ ಇರಬೇಕು. And a good job somewhere. ಒಳ್ಳೆಯ ಒಂದು ಕೆಲಸದಲ್ಲಿ ವೃತ್ತಿಯಲ್ಲಿ ಇರತಕ್ಕಂಥದ್ದಾಗಿರಬೇಕು. And a nice job abroad. ಹೊರ ವಿದೇಶದಲ್ಲಿ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಇರತಕ್ಕಂಥದ್ದಾಗಿರಬೇಕು. So many things he said. ಅನೇಕ ಸಂಗತಿಗಳ ಕುರಿತಾಗಿ ಅವರು ತಿಳಿಸಿದರು. Then I asked him, what about spiritual priority? I had to ask him. This is a servant of God. ಇವರು ದೇವರ ಸೇವಕರು, ಅವರು ಸುವಾರ್ತಿಕರು, ಅವರಿಗೆ ಈ ಒಂದು ಪ್ರಶ್ನೆ ನಾನು ಕೇಳಲೇಬೇಕಾಗಿತ್ತು. What about spiritual? You never told me about what kind of a spiritual girl she should be. You never mentioned that. ಆ ಹುಡುಗಿ ಈ ಒಂದು ಆತ್ಮಿಕ ವಿಷಯದಲ್ಲಿ ಎಂಥವಳಾಗಿರಬೇಕು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ನೀವು ನಮೂದಿಸಲೇ ಇಲ್ಲ ಎಂಬುದಾಗಿ ನಾನು ಕೇಳಿದೆನು. That's when he realized his mistake. ಆ ಒಂದು ಸಂದರ್ಭದಲ್ಲಿ ಅವರ ತಪ್ಪು ಅವರಿಗೆ ಅರಿವಾಯಿತು. Because that's not a priority. We want nice job, we want nice employment, being able to have a nice family. Spiritual things are okay, they should be saved and they should be baptized if we ask them. It is not a priority. ಅವರ ಜೀವಿತದಲ್ಲಿ ಅವರಿಗೆ ಅನಿಸ್ತಕ್ಕಂಥ ಈ ಒಂದು
ಪ್ರಾಧಾನ್ಯತೆ ಕೊಡ್ತಕ್ಕಂತಹದ್ರಲ್ಲಿ ಆತ್ಮೀಕ ಸಂಗತಿಗಳ ಹೆಚ್ಚಾಗಿ ಅವರು ಪ್ರಾಧಾನ್ಯತೆ ಕೊಡ್ತಕ್ಕಂಥವಾಗಿರುವುದಿಲ್ಲ. ಅವರಿಗೆ ದೀಕ್ಷಾ ರಕ್ಷಣೆಯಾಗಿದೆಯೋ. My heart was pricked because I said, if a servant of God say like that, what will be an average believer's telling? ಒಬ್ಬ ದೇವರ ಸೇವಕರು ಸುವಾರ್ತಿಕರು ಇದನ್ನ ಹೇಳ್ತಕ್ಕಂಥದ್ದಾಗಿದ್ರೆ ಸಾಮಾನ್ಯವಾದಂತ ವಿಶ್ವಾಸಿಗಳು ಅವರ ಒಂದು ದೃಷ್ಟಿಕೋನ ಯಾವ ರೀತಿಯಲ್ಲಿ ಇರ್ತದೆ? We have to be very careful. We have to start praying for our children as soon as they are born for their life partner. ಅವರು ನಮ್ಮ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿರಬೇಕು. ಅವರು ತಮ್ಮ ಒಂದು ಜೀವನ ಸಂಗಾತಿಯನ್ನ ತೀರ್ಮಾನಿಸುವುದರಲ್ಲಿ ಎಂತವರನ್ನ ತೀರ್ಮಾನಿಸುತ್ತಾರೆ ಎಂಬುದಾಗಿರತಕ್ಕಂಥ ಸಂಗತಿಗೋಸ್ಕರವಾಗಿ ಕರ್ತನನ್ನೇ ಅವರು ನೋಡ್ತಕ್ಕಂಥವರಾಗಿರಬೇಕು. As soon as we have children born, we should start praying for their life partner. ನಮ್ಮ ಒಂದು ಮಕ್ಕಳು ಹುಟ್ಟುವುದಕ್ಕಿಂತಲೇ ಮುಂಚೆ ಅವರ ಒಂದು ಜೀವನ ಸಂಗಾತಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಹುಟ್ಟಿದ ಕೂಡಲೇ as soon as they are born, ಹುಟ್ಟಿದ ಕೂಡಲೇ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿರಬೇಕು, ಎಂತ ಒಂದು ಸಂಗಾತಿಗೋಸ್ಕರವಾಗಿ ಎಂಬುದಾಗಿ. Proverbs 3, 5 and 6 says, trust in the Lord. ದೇವರಲ್ಲಿ ಭರವಸೆ ಇಡಬೇಕು ಎಂಬುದಾಗಿರತಕ್ಕಂತಹ ಸಂಗತಿಯನ್ನ ನಾವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಈ ರೀತಿಯಾಗಿ 5 and 6 5 ಮತ್ತು 6ನೇ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನ ಸರಾಗ ಮಾಡುವನು. If God has to guide our way, we should be in the will of God. ದೇವರು ನಮ್ಮ ಮಾರ್ಗವನ್ನು ಆತನು ಸರಾಗ ಮಾಡ್ತಕ್ಕಂಥವನಾಗಿರಬೇಕಾದ್ರೆ ಆತನ ಚಿತ್ತದಲ್ಲಿ ನಾವಿರ್ತಕ್ಕಂಥವರಾಗಿರಬೇಕು. If God can deliver us from an eternal hell, give us salvation for our soul, is he not able to take care of our temporary needs? ದೇವರು ನಮ್ಮನ್ನ ಆ ಒಂದು ನಿತ್ಯ ಕೋಪವಾದಂತ ಅಗ್ನಿ ಗಂಧಕಗಳು ಇರತಕ್ಕಂತ ನರಕದ ಒಂದು ಶಿಕ್ಷೆಯಿಂದ ದೇವರು ನಮ್ಮನ್ನ ಬಿಡುಗಡೆಗೊಳಿಸಿ ರಕ್ಷಣೆಯನ್ನು ಅನುಗ್ರಹಿಸ್ತಕ್ಕಂಥವನಾಗಿದ್ದರೆ ಆತನು ಈ ಒಂದು ತಾತ್ಕಾಲಿಕವಾದಂತ ಸಂಗತಿಗಳ ಕುರಿತಾಗಿರ್ತಕ್ಕಂಥ ಅವಶ್ಯಕತೆಯನ್ನ ನೀಗಿಸುವುದಿಲ್ಲವೋ? Definitely we have to trust. If he can die for me and save me from hell, he is able to provide for my needs in this world, including my children's family life. ದೇವರು ಆತನು ನನಗೆ ಈ ಎಲ್ಲಾ ಒಂದು ಆತ್ಮೀಕವಾದಂತಹ ಸಂಗತಿಯನ್ನು ಆತನು ಅನುಗ್ರಹಿಸಿರ್ತಕ್ಕಂಥದ್ದಾಗಿದ್ರೆ ಆತನು ನನಗೂ ಮತ್ತು ನನ್ನ ಮಕ್ಕಳಿಗೂ ಸಹ ಭೌತಿಕವಾದಂತ ಈ ಒಂದು ತಾತ್ಕಾಲಿಕವಾದಂತಹ ಎಲ್ಲಾ ಸಂಗತಿಗಳನ್ನ ಆತನು ಅನುಗ್ರಹಿಸಲಿಕ್ಕೆ ಎಷ್ಟೋ ಶಕ್ತನು ಆತನು ಆಗಿದ್ದಾನೆ. Marriage is only in this earth as we know now. ನಮಗೆ ಈಗ ತಿಳಿದಿರುವ ಹಾಗೆ ಈ ಒಂದು ವಿವಾಹ ಕಾರ್ಯವು ಈ ಒಂದು ಲೋಕದಲ್ಲಿ ನಾವಿರುವವರೆಗೂ ಇರತಕ್ಕಂಥದ್ದಾಗಿದೆ ಅಷ್ಟೇ. When the Lord gave a companion for Adam, we read the Lord God brought the woman to the man. ದೇವರು ಆದಾಮನಿಗೆ ಆತನು ಹೆಣ್ಣನ್ನ ತರಬೇಕಾದ ಸಂದರ್ಭದಲ್ಲಿ ಏದೇನ್ ತೋಟದಲ್ಲಿ ಆದಾಮನ ಬಳಿಗೆ ಅವಳನ್ನ ಆತನು ಸೃಷ್ಟಿಸಿ ಕರತಂದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನೋಡ್ತೇವೆ. So the Lord presented Eve to Adam in the Garden of Eden. Adam had no part in that choice. ಆದಾಮನಿಗೆ ಆ ಏದೇನ್ ತೋಟದಲ್ಲಿ ತನ್ನ ಒಂದು ಸಂಗಾತಿಗೋಸ್ಕರವಾಗಿ ಆರಿಸಿಕೊಳ್ಳುವ ಯಾವ ಒಂದು ಅವಕಾಶ ಆತನಿಗಿರಲಿಲ್ಲ. ದೇವರು ತಾನೇ ಆತನು ಆದಾಮನಿಗೆ ಬೇಕಾಗಿದ್ದಂತ ಅವಳನ್ನ ಆತನು ಕರತಂದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. The Lord presented the woman to the man in the first marriage. ಈ ಮೊದಲೇ ವಿವಾಹ ಕಾರ್ಯದಲ್ಲಿ ದೇವರು ಈ ಮನುಷ್ಯನಿಗೆ ಈ ಒಂದು ಸ್ತ್ರೀಯನ್ನ ಆತನು ಕರತಂದನು. In Jude verse 24 we read, in the final marriage it is the God who is going to present the church to the bridegroom Jesus Christ. Look at Jude verse 24. ನಾವು ಯೂದನ ಪತ್ರಿಕೆಯಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ನಾವು ನೋಡ್ತಕ್ಕಂತ ಒಂದು ವಿಷಯ ಏನಂತಂದ್ರೆ Jude verse 24, brother.
24ನೇ ವಚನದಲ್ಲಿ ನಾವು ಯೂದನು ಬರೆದ ಪತ್ರಿಕೆ 24ನೇ ವಚನ ನಾವು ನೋಡ್ತೇವೆ. ಎಡವಿ ಬೀಳದಂತೆ ನಿಮ್ಮನ್ನ ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. What a beautiful statement. One day the same God who presented Eve to Adam will present the perfected church to the bridegroom Jesus Christ. ಈ ಒಂದು ಆದಾಮನಿಗೆ ಬೇಕಾಗಿದ್ದಂತ ಸರಿಯಾದಂತ ಸಹಕಾರಿಯಾಣಿಯಾದಂತ ಅವುಗಳನ್ನ ದೇವರು ತಾನೇ ಒದಗಿಸಿರ್ತಕ್ಕಂಥ ಒಂದು ಸಂಗತಿಯಲ್ಲಿ ಇಲ್ಲಿ ನಾವು ನೋಡ್ತಕ್ಕಂತ ಸಂದರ್ಭದಲ್ಲಿ ಆತನು ಮೊದಲಿಂಗನಾಗಿರ್ತಕ್ಕಂಥವನು ತನ್ನ ಒಂದು ಮೊದಲಿಗಿತ್ತಿಯಾದಂತ ಸಭೆಯನ್ನ ನಿರ್ದೋಷದಿಂದ ಇರ್ತಕ್ಕಂತ ಒಂದು ಸಂಗತಿಯಾಗಿ ಆತನ ಮುಂದೆ ನಿಲ್ಲಿಸುವಂತ ಒಂದು ಸಂಗತಿ. God the Father will culminate, present the church to the Lord Jesus Christ like he did Eve to Adam. ಈ ಒಂದು ಸ್ಥಳೀಯ ಸಭೆಯನ್ನ ಆತನು ತಂದೆಯಾದಂತ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನಿಗೆ ಸಮರ್ಪಿಸುವ ಒಂದು ಸಂಗತಿ ದೇವರು ಹೇಗೆ ಆದಾಮನಿಗೆ ಅವುಗಳನ್ನ ಆತನು ಕೊಟ್ಟನು ಅದೇ ರೀತಿಯಾಗಿರ್ತಕ್ಕಂಥ ಚಿತ್ರಣವಾಗಿದೆ. We all know the responsibilities of the man and woman in marriage. ವಿವಾಹ ಕಾರ್ಯದಲ್ಲಿ ಗಂಡಸಿಗೂ ಹೆಂಗಸಿಗೂ ಇರತಕ್ಕಂತ ಆ ಒಂದು ಜವಾಬ್ದಾರಿಯ ಕುರಿತಾಗಿರ್ತಕ್ಕಂಥ ನಮಗೆ ಗೊತ್ತುಂಟು. A believing man will love and care for his wife like Isaac did for Rebekah. ರೆಬೆಕಳಿಗೆ ಇಸಾಕನು ಮಾಡಿದಂತ ಆ ಒಂದು ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಕ್ಕಂತಹದ್ದು ಗಂಡನ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದಾಗಿದೆ. We know the verse in Ephesians 5:23. ನಾವು ಅದನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಅದನ್ನ ಓದ್ತೇವೆ. A believing wife will submit to her husband like the church is supposed to submit to Christ. ನಾವು ಆ ಒಂದು ಸಂಗತಿಯನ್ನ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ, ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ ಕ್ರಿಸ್ತನು ಸಭೆಯನ್ನು ಯಾವ ರೀತಿಯಲ್ಲಿ ಪ್ರೀತಿಸಿದನೋ ಅದೇ ರೀತಿ ಗಂಡನು ಸಹ ತನ್ನ ಹೆಂಡತಿಯನ್ನ ಪ್ರೀತಿಸುವಂತವನು ಆತನು ಆಗಿದ್ದಾನೆ. The wife will submit willingly, happily. ಹೆಂಡತಿಯು ಆತನು ಸಂತೋಷವಾಗಿ ಚಿತ್ತೈಸುವಿಕೆಯಿಂದ ಗಂಡನಿಗೆ ಅಧೀನಳು ಆಗಿರ್ತಕ್ಕಂಥವಳಾಗಿರುತ್ತಾಳೆ. Husband should be the spiritual leader in the home. ಗಂಡನು ಆತನು ಆತ್ಮೀಕತೆಯ ಇಂದ ಕೂಡಿರ್ತಕ್ಕಂಥ ನಾಯಕನು ಆತನು ಮನೆಯಲ್ಲಿ ಇರ್ತಕ್ಕಂಥದ್ದಾಗಿರಬೇಕು. One of the major problem in many assemblies, the roles are reversed. ಅನೇಕ ಕುಟುಂಬಗಳಲ್ಲಿ ಈ ರೀತಿಯಾದಂತ ಪಾತ್ರ ಅದು ಅದಲು ಬದಲು ಆಗಿರತಕ್ಕಂಥದ್ದಾಗಿದೆ. Very clear in the Garden of Eden, God said, "You will sweat with your brow sweat, and you will feed. You will gain bread." ನಾವು ಬಹಳ ಸ್ಪಷ್ಟವಾಗಿ ಆದಿಕಾಂಡ ಪುಸ್ತಕ ಏದೇನ್ ತೋಟದಲ್ಲಿ ದೇವರು ಆತನು ಆದಾಮನಿಗೆ ತಿಳಿಸಿದಂತ ಸಂಗತಿ ಅಂದ್ರೆ ನೀನು ಬೇವರು ಸುರಿಸಿ ವ್ಯವಸಾಯ ಮಾಡಿ ನೀನು ಈ ಒಂದು ಸಂತತಿಯನ್ನ ಸಾಕುವಂತವನಾಗಿರಬೇಕು ಎಂಬುದಾಗಿರ್ತಕ್ಕಂಥ ಅಂಶವನ್ನ ನಾವು ನೋಡ್ತೇವೆ. So providing for the family is mainly the man's responsibility. ಕುಟುಂಬವನ್ನ ಪೂರೈಸುವಂತ ಒಂದು ಜವಾಬ್ದಾರಿಕೆ ಮುಖ್ಯವಾಗಿ ಗಂಡನ ಒಂದು ಜವಾಬ್ದಾರಿಕೆ ಆಗಿರ್ತಕ್ಕಂಥದ್ದಾಗಿದೆ. Sad thing is many have violated this principle in their family life. ಆದ್ರೆ ಅನೇಕ ಕುಟುಂಬಗಳು ಈ ಒಂದು ನಿಯಮವನ್ನ ಉಲ್ಲಂಘಿಸತಕ್ಕಂತಹ ಸಂಗತಿಯನ್ನ ನಾವು ಗಮನಿಸುವಂತವನ್ನಾಗಿದ್ದೇವೆ. What do we normally call the wives? What do we call them? ಹೆಂಡಂದಿರನ್ನ ಸಾಮಾನ್ಯವಾಗಿ ನಾವು ಏನೆಂಬುದಾಗಿ ನಾವು ಕರೀತೇವೆ. In English they are called housewife. ಇಂಗ್ಲಿಷ್ ನಲ್ಲಿ ಈ ಒಂದು ಹೌಸ್ ವೈಫ್ ಎಂಬುದಾಗಿ ಕರೆಯಲ್ಪಡ್ತಾರೆ. It's a terrible name. ಇದು ಬಹಳ ಭಯಾನಕವಾದಂತ ಒಂದು ಹೆಸರು. She is not married to a house. ಆಕೆ ಮನೆಗೆ ವಿವಾಹವಾಗಲಿಲ್ಲ.
She's a homemaker. She's supposed to be a homemaker. ಆ ಮನೆ ಕಟ್ಟುವ ಕುಟುಂಬವನ್ನ ಕಟ್ಟುವಂತವಳಾಗಿರಬೇಕು. Proverbs 14:1. ನಾವು ಆ ಒಂದು ಸಂಗತಿಯನ್ನ ನಾವು ಜ್ಞಾನೋಕ್ತಿಗಳ ಪುಸ್ತಕ 14 verse 1. 14ನೇ ಅಧ್ಯಾಯ 1ನೇ ವಚನ. 1ನೇ ವಚನ. ಜ್ಞಾನವಂತಿಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನ ಸ್ವಂತ ಕೈಯಿಂದ ಮುರಿದು ಬಿಡುವಳು. Does that mean she will be a maestri or mason? Is that what it means? ಇದು ಈ ಒಂದು ಗಾರೆ ಕೆಲಸದವಳು ಎಂಬುದಾಗಿ, ಮನೆ ಕಟ್ಟುವಳು ಎಂಬುದಾಗಿರ್ತಕ್ಕ ಅರ್ಥ ಇದು ತಿಳಿಸ್ತದೋ? No, she makes a house a home. ಆಕೆ ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು ಎಂಬುದಾಗಿ ತಿಳಿಸ್ತದೆ. She makes a home. ಆಕೆ ಕುಟುಂಬವನ್ನ ಆಕೆ ಕಟ್ಟುವಂತವಳಾಗಿದ್ದಾಳೆ. That's a great responsibility. ಇದು ದೊಡ್ಡ ಒಂದು ಜವಾಬ್ದಾರಿಕೆ ಆಗಿರ್ತಕ್ಕಂಥದ್ದಾಗಿದೆ. When I was living abroad as a family working there, ನಾನು ವಿದೇಶದಲ್ಲಿ ಕುಟುಂಬದಲ್ಲಿ ನಾನು ಜೀವಿಸುವಂತ ಸಂದರ್ಭದಲ್ಲಿ my wife was home most. She was not employed outside. ಆ ಹೊರ ದೇಶದಲ್ಲಿ ನನ್ನ ಹೆಂಡತಿ ಅವರು ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ, ಮನೆಯಲ್ಲೇ ಇರ್ತಕ್ಕಂಥವ್ರು, ಹೆಚ್ಚಿನ ಭಾಗ ಇರ್ತಕ್ಕಂಥವ್ರಾಗಿರ್ತಿದ್ರು. Yeah, I am going to ask James Andrews to change that statement. ಅವರು ಕೆಲಸ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ನಾನು ಹೇಳಲಿಕ್ಕಿದೆ. Because many people ask my wife, where are you working? ಅನೇಕರು ನನ್ನ ಹೆಂಡತಿಯನ್ನ ಕೇಳ್ತಾರೆ, ಎಲ್ಲಿ ನೀವು ಕೆಲಸ ಮಾಡಿದ್ರಿ? Does your wife work? That's a normal question asked. ಸಾಮಾನ್ಯವಾದಂತ ಪ್ರಶ್ನೆ, ನಿಮ್ಮ ಹೆಂಡತಿ ಕೆಲಸ ಮಾಡುತ್ತಾರೋ ಎಂಬುದಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. And I say yes, she works. ಹೌದು, ಅವರು ಕೆಲಸ ಮಾಡ್ತಾರೆ ಎಂಬುದಾಗಿ ನಾನು ಹೇಳ್ತೇನೆ. The next they want to know which company. ನೆಕ್ಸ್ಟ್ ಅವ್ರಿಗೆ ಗೊತ್ತಾಗಬೇಕು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. I said she's a home minister in the house. ಅವರು ಈ ಒಂದು ಗೃಹ ಮಂತ್ರಿಯಾಗಿದ್ದಾರೆ ಮನೆಯಲ್ಲಿ ಎಂಬುದಾಗಿ ನಾನು ತಿಳಿಸ್ತೇನೆ. She's an education minister in the house. ಆಕೆ ಒಬ್ರು ಈ ಒಂದು ಶಿಕ್ಷಣ ಮಂತ್ರಿ ಆಗಿದ್ದಾರೆ ಮನೆಯಲ್ಲಿ ಎಂಬುದಾಗಿ ತಿಳಿಸ್ತೇನೆ. She's the finance minister. She handles the affairs of the finance of the house. ಮನೆಯ ಒಂದು ಆರ್ಥಿಕತೆಯನ್ನು ನೋಡುವ ದೆಸೆಯಿಂದ ಅವರು ಆರ್ಥಿಕ ಮಂತ್ರಿ ಎಂಬುದಾಗಿ ಮನೆಯಲ್ಲಿ ಎಂಬುದಾಗಿ ನಾನು ತಿಳಿಸ್ತೇನೆ. She is the nurse in the house. ಅವರು ಮನೆಯನ್ನ ಶುಶ್ರೂಷೆ ಮಾಡ್ತಕ್ಕಂತ ಒಂದು ದಾದಿ ಕೆಲಸವನ್ನು ಸಹ ಮಾಡ್ತಾರೆ. I can keep on adding a homemaker's responsibility. When I keep saying like that, people will close their mouth and don't want to ask whether my wife is working. ಈ ರೀತಿಯಾದಂತ ಅನೇಕ ಉದ್ದವಾದಂತ ಪಟ್ಟಿಯನ್ನೇ ಅವರ ಜವಾಬ್ದಾರಿಕೆಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾನು ಹೇಳುತ್ತಾ ಹೋಗುವಾಗ ಅವರು ಮುಂದಿನ ಪ್ರಶ್ನೆಯನ್ನ ಅವರು ಕೇಳುವುದಕ್ಕೆ ಯಾವುದಕ್ಕೂ ಮುಂದಾಗುವುದಿಲ್ಲ, ಅವರು ಸುಮ್ಮನಾಗುತ್ತಾರೆ. Titus chapter 2 verse 4 and 5. ತೀತನಿಗೆ ಬರೆದ ಪತ್ರಿಕೆ chapter 2 verse 4 and 5. 2ನೇ ಅಧ್ಯಾಯ verse 4 and 5. 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ಇದಲ್ಲದೆ ಅವರು ಪ್ರಾಯ ಸ್ತ್ರೀಯರಿಗೆ, ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನ ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. Very clear what is the main responsibility of a sister, a wife at home. ಒಬ್ಬ ಸಹೋದರಿ ಅಥವಾ ಒಬ್ಬ ಹೆಂಡತಿಗೆ ಇರಬೇಕಾದಂತ ನೇರವಾದಂತ ನಿಯಮಾವಳಿಗಳು ಮನೆಯಲ್ಲಿ ಹೇಗಿರಬೇಕೆಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. It's very clear. ಇದು ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. It says that she is working at home. ಆಕೆ ಮನೆಯಲ್ಲಿ ಕೆಲಸ ಮಾಡುವಂತವಳಾಗಿರಬೇಕು. And all those responsibilities, if you read it, there's no doubt what is the main calling of a sister, a woman. ಒಬ್ಬ ಸಹೋದರಿ ಅಥವಾ ಹೆಂಗಸಿಗೆ
ಅವರ ಒಂದು ಕೆಲಸ ಮಾಡ್ತಕ್ಕಂಥ ಕರೆವಿಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. The problem again with us is we are slow to obey. ಆದರೆ ನಮ್ಮಲ್ಲಿರ್ತಕ್ಕಂತ ಒಂದು ತೊಂದರೆ ಏನಂತಂದ್ರೆ ನಾವು ವಿಧೇಯರಾಗುವುದಕ್ಕೆ ನಾವು ಮಂದಗತಿಯಲ್ಲಿ ನಾವಿರ್ತಕ್ಕಂಥವನ್ನಾಗಿದ್ದೇವೆ. A woman need to be honored and understood. We read in 1 Peter 3:7. ನಾವು ಮೊದಲನೇ ಪೇತ್ರನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ verse 7. ಮೂರನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಒಂದು ವಿಷಯವೇನಂತಂದ್ರೆ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡ್ರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನ ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. It's a very serious statement there. ಇಲ್ಲಿ ಬಹಳ ಗಂಭೀರವಾದಂತ ಹೇಳುವಿಕೆಯನ್ನು ನಾವು ನೋಡ್ತೇವೆ. They are equal in value. ಅವರ ಮೌಲ್ಯತೆಯಲ್ಲಿ ಅವರು ಸಮಾನರಾಗಿದ್ದಾರೆ. In heaven they will be equal. ಪರಲೋಕದಲ್ಲಿ ಅವರು ಸಮಾನತೆ ಉಳ್ಳಂತವರು ಅವರಾಗಿರುತ್ತಾರೆ. Only in this world there is a difference of role, patra, alle? ಈ ಒಂದು ಲೋಕದಲ್ಲಿ ಮಾತ್ರವೇ ಅವರ ಪಾತ್ರದಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದಾಗಿದೆ ಅಷ್ಟೇ. I like the translation in Kannada because it says very clearly that Purushanikkinda balahinal, alla? But in Malayalam that is not there. ಅವರು ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಂಡು. In Malayalam it simply says woman is a weak vessel. That's all it says. ಮಲಯಾಳಂ ಭಾಷೆಯ ಸತ್ಯವೇದದಲ್ಲಿ ಮಹಿಳೆಯು ಬಲಹೀನಳು ಎಂಬುದಾಗಿರ್ತಕ್ಕ ಮಾತ್ರವೇ ತಿಳಿಸಲ್ಪಟ್ಟಿದೆ. So we men think that we are very strong and the woman is weak. That's how that translation will give such a meaning. ಆ ಒಂದು ಭಾಷಾಂತರದಲ್ಲಿ ಮಹಿಳೆಯು ಅಥವಾ ಸ್ತ್ರೀಯು ಬಲಹೀನಳು, ನಾವು ಬಹಳ ಬಲವಂತರು ಎಂಬುದಾಗಿರ್ತಕ್ಕಂಥ ಸಂಗತಿ ಆ ಒಂದು ಸಂಗತಿ ಬಿಂಬಿತವಾಗ್ತದೆ. But in Kannada and English it's very clear. ಆದರೆ ಕನ್ನಡ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಇದು ತಿಳಿಸಲ್ಪಡ್ತದೆ. It says weaker. ಇಲ್ಲಿ ಪುರುಷನಿಗಿಂತ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಂಡು. What is the meaning of that? ಅದರ ಅರ್ಥವೇನು? Man is weak. ಗಂಡಸು ಅದನ್ನು ಬಲಹೀನನು. She is a little more weaker, that's all. ಆಕೆ ಅದಕ್ಕಿಂತಲೂ ಸ್ವಲ್ಪ ಬಲಹೀನಳು ಅಷ್ಟೇ. It's not that we are strong and they are weak. ನಾವು ಬಲವಂತರು ಆಕೆ ಬಲಹೀನಳು ಎಂಬುದಾಗಿರ್ತಕ್ಕಂಥ ಅರ್ಥವಲ್ಲ. We are weak. ನಾವು ಬಲಹೀನರು. If we are weak, we need support, right? ನಮಗೆ ಬಲಹೀನತೆ ಇದ್ರೆ ನಮಗೆ ಒಂದು ಆಧಾರ ಬೇಕಲ್ಲವೇ? If you cannot walk properly, you need a stick, right? ನಮಗೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯವಾಗದಿದ್ರೆ ಕೋಲು ನಮಗೆ ಬೇಕಲ್ಲವೇ? That's the meaning. It's a helpmate, the fit helpmate, because we are not fit. We are weak, so we need the support of the woman. ನಾವು ಸರಿಯಾದಂತ ಒಂದು ಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ದೆಸೆಯಿಂದ, ನಾವು ಬಲಹೀನರು ಆಗಿರುವ ದೆಸೆಯಿಂದ, ನಮಗೆ ಸರಿ ಬೀಳುವ ಸಹಕಾರಣಿ ನಮಗೆ ಆಗಿರುವ ದೆಸೆಯಿಂದ ದೇವರು ಆತನು ಸಹಕಾರಣಿಯಾಗಿ ನಮಗೆ ಆತನು ಅನುಗ್ರಹಿಸಿರುವಂತವನು ಆತನು ಆಗಿದ್ದಾನೆ. If we can understand that, it will avoid a lot of problems in our family life. ಈ ಒಂದು ಸಂಗತಿಯನ್ನ ಬಹಳ ಸರಿಯಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ತೊಂದರೆಗಳು ಅದು ಹೋಗುವಂತದ್ದಾಗಿದೆ. And Ephesians 5:25, 28 and 31, you don't need to read there. It says we should treat them as our own body. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನ, ಈ ಎಲ್ಲಾ ಸಂಗತಿಯಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿ ಏನಂದ್ರೆ, ನಾವು ನಮ್ಮ ದೇಹವನ್ನ ಯಾವ ರೀತಿಯಾಗಿ ನಾವು ನೋಡಿಕೊಳ್ತಕ್ಕಂಥವ್ರು ನಾವು ಆಗಿದ್ದೇವೋ ಅದೇ ರೀತಿಯಾಗಿ ನಮ್ಮ ಹೆಂಡಂದಿರನ್ನ ನಾವು ನೋಡಿಕೊಳ್ಳಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. That it says she's a helper, a companion. ನಂತರವಾಗಿ ಆಕೆಯ ಸಹಕಾರಣಿಯಾಗಿ ಮತ್ತು ಸಹಾಯಕಳು ಎಂಬುದಾಗಿ ಸಹ ತಿಳಿಸಲ್ಪಟ್ಟಿದೆ.
She's not a sexual object or a servant. She is a companion. ನಮ್ಮ ಒಂದು ಲೈಂಗಿಕ ಆಶೆಯನ್ನ ಪೂರೈಸುವುದಕ್ಕೆ ಮಾತ್ರವೇ ಆಗಿರದೆ, ಆಕೆ ಒಬ್ಬ ಸೇವಕಿಯಾಗಿ ಆಗಿರದೆ, ಆಕೆ ನಮ್ಮ ಸಹಕಾರಣಿಯಾಗಿ ನಮ್ಮ ಒಂದು ಜೊತೆಗಾರಳು ಆಗಿರತಕ್ಕಂಥವಳು ಆಗಿರುತ್ತಾಳೆ. She is not a slave whose labor profits the man. She is not like that. ಆಕೆ ಒಬ್ಬ ಗುಲಾಮತ್ವದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲಾ ಅಗತ್ಯತೆಯನ್ನ ಪೂರೈಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂತ ಆ ರೀತಿಯಾಗಿರ್ತಕ್ಕಂಥ ಸಂಗತಿಗೋಸ್ಕರವಾಗಿ ಅಲ್ಲ. And Bible is very clear, she should not be divorced. ಸತ್ಯವೇದ ನಾವು ಬಹಳ ಸ್ಪಷ್ಟವಾಗಿ ನೇರವಾಗಿ ತಿಳಿಸ್ತಕ್ಕಂತಹದ್ದೇನೆಂದ್ರೆ, ಅವಳನ್ನ ನಾವು ಯಾವ ರೀತಿಯಲ್ಲೂ ವಿಚ್ಛೇದನ ನಾವು ಮಾಡ್ತಕ್ಕಂಥವರಾಗಿರಬಾರದು. If any rare case of divorce happen for immorality or anything which cannot be solved, then there is no place for a remarriage in the family life until that other person, as long as that other person is alive. ಈ ಒಂದು ಸಂಗತಿ ಆ ಸ್ತ್ರೀಯಲ್ಲಿ ಅದು ಏನಂತಂದ್ರೆ ಅನೈತಿಕವಾದಂತ ಸಂಬಂಧಗಳ ಕುರಿತಾಗಿರ್ತಕ್ಕಂತ ಒಂದು ಸಂಗತಿ ಇರ್ತಕ್ಕಂಥದ್ದಾಗಿದ್ರೆ, ಆ ರೀತಿಯಾಗಿ ಪ್ರತ್ಯೇಕತೆಗೊಳ್ತಕ್ಕಂಥದ್ದು ಆಗಿರ್ತಕ್ಕಂಥ ಸಂಗತಿ ಬರಬಹುದು. ಆದರೂ ಸಹ ಗಂಡನು ಆತನು ಎರಡನೇ ಮದುವೆ ಮಾಡಿಕೊಳ್ಳುವಂತ ಒಂದು ಹಂಗಿನಲ್ಲಿ ಇರುವುದಿಲ್ಲ. ಆಕೆ ಇಟ್ಟಿರ್ತಕ್ಕಂತ ಆ ಒಂದು ಸಂಬಂಧ ಆ ವ್ಯಕ್ತಿಯು ಆ ಗಂಡನು ಆತನು ತೀರಿ ಹೋದ ನಂತರವಾಗಿ ಬೇರೆ ಸಂಗತಿಗಳು ನಡೆಯುವಂತದ್ದಾಗಿರ್ತದೆ. So very important, these principles should be followed. ಈ ಒಂದು ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ ಇರತಕ್ಕಂತ ಒಂದು ಸಂಗತಿಯಾಗಿ ಉಂಟು. You have to live with them. In 1 Peter 3, the passage we read, it says dwell together. ಆ ಜೊತೆಯಾಗಿ ಜೀವಿಸುವುದಕ್ಕೋಸ್ಕರವಾಗಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಈಗಾಗಲೇ ನಾವು ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. Live together means live under the same roof. ಒಟ್ಟಾಗಿ ಒಂದೇ ಕಡೆ ನಾವು ಜೀವಿಸಬೇಕು ಎಂಬುದಾಗಿ ಹೇಳ್ತಕ್ಕಂಥದ್ದೇನೆಂದ್ರೆ, ಒಂದೇ ಚಾವಣಿಯ ಅಡಿಯಲ್ಲಿ ನಾವು ಜೀವಿಸ್ತಕ್ಕಂಥವ್ರು ನಾವು ಆಗಿರಬೇಕು. It says dwell together. ಇಲ್ಲಿ ನಾವು ಓದ್ತಕ್ಕಂತ ಸಂಗತಿ ಏನಂದ್ರೆ, ಸಂಗಡ ವಿವೇಕದಿಂದ ಒಗತನ ಮಾಡುವುದಕ್ಕೋಸ್ಕರವಾಗಿ. This is where many of Malayali believers make a mistake, because the husband is in the Gulf, wife is in Kerala. This is the major violation of the word of God. ದೇವರ ಒಂದು ದೊಡ್ಡ ಒಂದು ತಪ್ಪದಂತ ಒಂದು ಸಂಗತಿ, ದೇವರ ವಾಕ್ಯಕ್ಕೆ ತಪ್ಪಿರ್ತಕ್ಕಂತಹ ಸಂಗತಿಯನ್ನ ಕೇರಳದಲ್ಲಿರ್ತಕ್ಕಂಥ ಪ್ರಿಯ ವಿಶ್ವಾಸಿಗಳು ಅವರು ಮಾಡ್ತಕ್ಕಂಥ ತಪ್ಪು ಏನಂದರೆ, ಸಹೋದರರು ಅವರು ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂತವರಾಗಿರುತ್ತಾರೆ, ಹೆಂಡಂದಿರು ಅವರು ಕೇರಳದಲ್ಲಿ ಜೀವನ ಮಾಡುವಾಗ ಇಂಥ ಒಂದು ಸಂಗತಿ ಆಗ್ತದೆ. It's there in other states also, but it is more in Kerala. ಅದೇ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಘಟನೆ ನಡೀತದೆ, ಆದರೆ ಹೆಚ್ಚಿನ ಅಂಶ ಭಾಗ ಕೇರಳದಲ್ಲಿ ಆಗ್ತಾ ಉಂಟು. That has affected the children, affected the family. We have bigger houses, but we don't have the peace in the home. ಆದ್ರೆ ಆ ಒಂದು ಸಂಗತಿಯಲ್ಲಿ ಮಕ್ಕಳಿರುತ್ತಾರೆ, ಮಕ್ಕಳ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥದ್ದಾಗಿದೆ. ಆ ಒಂದು ದೊಡ್ಡ ದೊಡ್ಡ ಒಳ್ಳೆಯ ಕಟ್ಟಡದ ಮನೆಗಳು ಇರತಕ್ಕಂಥದ್ದಾಗಿದೆ, ಆದರೆ ಆ ಮನೆಯಲ್ಲಿ ಶಾಂತತೆ ಸಮಾಧಾನ ಇಲ್ಲದೆ ಇರತಕ್ಕಂಥ ಸ್ಥಿತಿ ಆಗಿರ್ತದೆ. When it comes to submitting to the husband, it is not commanded to the man, but it is commanded to the sisters, the wives. ನೀವು ಗಂಡಸಿಗೆ ಅಧೀನರಾಗಿರಬೇಕು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದು ಗಂಡನಿಗೋಸ್ಕರವಾಗಿ ಹೇಳಿರ್ತಕ್ಕಂಥ ಸಂಗತಿ ಅಲ್ಲ, ಆದ್ರೆ ಹೆಂಗಸಿಗೆ ಹೇಳಿರ್ತಕ್ಕಂಥ ಸ್ಪಷ್ಟವಾದಂತ ಬೋಧನೆಯಾಗಿದೆ. It is a willful submission. ಇದು ನಾವು ಏನಂತಂದ್ರೆ ಚಿತ್ತ ಪೂರೈಕೆಯಿಂದ ನಾವು ಆತನಿಗೆ ಅಧೀನರಾಗ್ತಕ್ಕಂಥದ್ದು. In 1981, there was the most famous marriage in the world. Anybody remember whose marriage that was? 1981ನೇ ಇಸವಿಯಲ್ಲಿ ಬಹಳವಾದಂತ ಸುಪ್ರಸಿದ್ಧವಾದಂತ ವಿವಾಹ ಕಾರ್ಯ ನಡೀತು. ಯಾರದು ಗೊತ್ತಾ? ಪ್ರಿನ್ಸೆಸ್ ಡಯಾನಾ ಅಂಡ್ ಚಾರ್ಲ್ಸ್. Prince Charles and Princess Diana. ಪ್ರಿನ್ಸ್ ಚಾರ್ಲ್ಸ್ ಮತ್ತು ಡಯಾನಾ ಅವರ ವಿವಾಹ ಕಾರ್ಯ. It was the most watched, telecasted marriage in the whole history of mankind. ಮನುಷ್ಯರ ಈ ಒಂದು ಚರಿತ್ರೆ ಭಾಗದಲ್ಲಿ
ಬಹಳ ದೊಡ್ಡದಾದಂತ ವಿವಾಹ ಕಾರ್ಯ, ಈ ಒಂದು ವಿವಾಹ ಕಾರ್ಯ ಪ್ರಿನ್ಸೆಸ್ ಡಯಾನಾ ಮತ್ತು ಚಾರ್ಲ್ಸ್ ಅವ್ರದ್ದಾಗಿತ್ತು. At the time of the marriage, she went to the Anglican Church, Archbishop of Canterbury. ಕ್ಯಾಂಡನ್ಬರಿ ಎಂಬುದಾಗಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಆರ್ಚ್ ಬಿಷಪ್ ಬಳಿಗೆ ಆಕೆ ಈ ಒಂದು ಎಂತ ಸಭೆ ಬ್ರದರ್, Diana. ಆಂಗ್ಲಿಕನ್ ಸಭೆಗೆ ಅವರು ಹೋಗಿ ಡಯಾನಾ ಅವಳು ಈ ರೀತಿ ಹೇಳಿದ್ಲು, please remove that verse, don't quote that verse, the wife has to submit to the husband. Please remove that. ಹೆಂಡತಿ ಗಂಡನಿಗೆ ಅಧೀನಲಾಗಿರಬೇಕು ಎಂಬುದಾಗಿರ್ತಕ್ಕಂಥ ಆ ಒಂದು ವಾಕ್ಯವನ್ನ ತೆಗೆದು ಹಾಕಬೇಕು ಎಂಬುದಾಗಿ ಆಕೆ ಕೇಳಿಕೊಂಡಳು. Of course, she is the next, she is a princess, so the archbishop agreed and obeyed. ಆಕೆ ಮುಂದಿನ ರಾಣಿ ಆಗಿರ್ತಕ್ಕಂಥವಳು, ಆಗ ಆರ್ಚ್ ಬಿಷಪ್ ಅವರು ಆ ಒಂದು ವಾಕ್ಯ ಭಾಗವನ್ನು ತೆಗೆದು ಹಾಕುವುದಕ್ಕೆ ಒಪ್ಪಿಕೊಂಡ್ರು. And you know how their marriage ended. ಅವರ ಒಂದು ವಿವಾಹ ಕಾರ್ಯ ಯಾವ ರೀತಿಯಾಗಿ ಅಂತ್ಯವಾಯಿತು ಎಂಬುದಾಗಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು. It's a sad consequence of violating God's word. Brother, mute it. It's a sad consequence of violating or removing God's word. ದೇವರ ವಾಕ್ಯವನ್ನ ಧಿಕ್ಕರಿಸತಕ್ಕಂತಹದ್ದು ಇದು ಬಹಳ ದುಃಖಕರವಾದಂತಹ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿದೆ. In 1981, another marriage happened. 1981ನೇ ಇಸ್ವಿಯಲ್ಲಿ ಇನ್ನೊಂದು ವಿವಾಹ ಕಾರ್ಯವು ನಡೆಯಿತು. That is my marriage and my wife's marriage. ಅದು ಸಹೋದರ ರಾಜು ಮ್ಯಾಥ್ಯೂ ಅವರ ಜಾಯ್ಸ್ ಅವರ ವಿವಾಹ ಕಾರ್ಯ. We are not perfect. ನಾವು ಪರಿಪೂರ್ಣರಲ್ಲ. We had failures. ನಮ್ಮಲ್ಲಿ ಸೋಲುವಿಕೆ ಉಂಟು. But we are still living together. ಆದರೆ ಇನ್ನೂ ಸಹ ನಾವು ಜೊತೆಯಾಗಿ ಜೀವಿಸ್ತಾ ಇದ್ದೇವೆ. So what am I telling? ನಾನು ಏನನ್ನು ಹೇಳ್ತಾ ಇದ್ದೇನೆ? If we obey the word of God, in spite of all the challenges, difficulties we face, God will keep us. ನಾವು ನಮ್ಮ ಜೀವಿತದಲ್ಲಿ ಬರಬಹುದಾದ ಎಲ್ಲಾ ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸಿ ನಿಲ್ಲಿಸಿ ಆತನಿಗೂ ಆತನ ವಾಕ್ಯಕ್ಕೂ ನಾವು ವಿಧೇಯರಾಗ್ತಕ್ಕಂಥ ಸಂದರ್ಭದಲ್ಲಿ ಆತನು ನಮ್ಮನ್ನು ಸಂರಕ್ಷಿಸಿ ಮುಂದುವರಿಸುವಂತವನಾಗಿದ್ದಾನೆ. Who has to teach the girls these things before their marriage? ಈ ಒಂದು ವಿವಾಹಕ್ಕಿಂತಲೂ ಮುಂಚೆಯೇ ಈ ಒಂದು ಹುಡುಗಿಗೆ ಮದುವೆ ಆಗ್ತಕ್ಕಂಥ ಹುಡುಗಿ ಯಾರು ಬೋಧಿಸ್ತಕ್ಕಂಥವರಾಗಿರಬೇಕು? Is it the elders' job? ಇದು ಸಭಾ ಹಿರಿಯರ ಜವಾಬ್ದಾರಿಕೆಯೋ? A lot of times I counsel people, the man and woman, but really according to the ಅನೇಕ ಬಾರಿ ನಾನು ಈ ವಿವಾಹವಾಗ್ತಕ್ಕಂಥ ಪುರುಷ ಸ್ತ್ರೀಗೆ ನಾನು ಅವರಿಗೆ ಸಮಾಲೋಚನೆಯನ್ನು ನಾನು ಕೊಡ್ತಕ್ಕಂಥವನಾಗಿರುತ್ತೇನೆ. But actually to counsel that to a young girl, do you know whose responsibility is in the assembly? ಸಭೆಯಲ್ಲಿ ಅವರಿಗೆ ನಿಜವಾಗಲೂ ಸಹ ಈ ಒಂದು ಹುಡುಗಿ ಯವನಸ್ಥ ಹುಡುಗಿಗೆ ಮದುವೆ ಆಗ್ತಕ್ಕಂಥವಳಿಗೆ ಈ ಒಂದು ಸಮಾಲೋಚನೆ ಕೊಡ್ತಕ್ಕಂಥ ಜವಾಬ್ದಾರಿಗೆ ಸಭೆಯಲ್ಲಿ ಯಾರಿಗುಂಟು ಗೊತ್ತೇ? About teaching them about marriage and husband, wife, children, the responsibility in the home, how to build a home. Do you know who has to teach this? ಕುಟುಂಬವಾಗಿ ಯಾವ ರೀತಿಯಲ್ಲಿ ಇರಬೇಕು ಮತ್ತು ಮಕ್ಕಳ ಕುರಿತಾಗಿರ್ತಕ್ಕಂಥ ಜವಾಬ್ದಾರಿಕೆ ಏನು ಈ ಎಂಬುದಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ತಿಳಿಸ್ತಕ್ಕಂತಹದ್ದು ಯಾರ ಒಂದು ಜವಾಬ್ದಾರಿಕೆ ಗೊತ್ತುಂಟು? Titus chapter 2 verse 3. ತೀತನಿಗೆ ಬರೆದ ಪತ್ರಿಕೆ chapter 2 verse 3. 2ನೇ ಅಧ್ಯಾಯ 3ನೇ ವಚನ. ದೇವ ಭಕ್ತೆಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. Older woman ಇಲ್ಲವಾ ಅದರಲ್ಲಿ? Older woman? No brother. Maybe in the verse 2 you may see that. ಅದರಲ್ಲಿ ಹೇಗೆಂದ್ರೆ ಹಾಗೆಯೇ ವೃದ್ಧ ಸ್ತ್ರೀಯರು, ಅಲ್ಲಿಂದ ಓದು ಬ್ರದರ್. ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ ದೇವ ಭಕ್ತರಿಗೆ ಯೋಗ್ಯವಾದ ನಡತೆಯುಳ್ಳವರು,
ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. verse 4. 4ನೇ ವಚನ, ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಹಾಗೆಯೇ ಎಲ್ಲಾ ವಿಷಯ. ಸೊ ಬೋಧಿಸುವುದು ಯಾರ ಜವಾಬ್ದಾರಿ? ಟು ಯಂಗ್ ಗರ್ಲ್ಸ್, who has to teach about family life? ಈ ಒಂದು ಕುಟುಂಬ ಜೀವಿತದ ಕುರಿತಾಗಿರತಕ್ಕಂಥ ಸಂಗತಿಯನ್ನು ಯಾರು ಬೋಧಿಸ್ತಕ್ಕಂಥವರಾಗಿರಬೇಕು ಸಭೆಯಲ್ಲಿ? Not the church elders. ಸಭಾ ಹಿರಿಯರಲ್ಲ. That is the main responsibility of the older sisters in the assembly. ಸಭೆಯಲ್ಲಿ ಇರತಕ್ಕಂಥ ವೃದ್ಧ ಸ್ತ್ರೀಯರು, ಹಿರಿಯ ಸಹೋದರಿಯರು, ಅವರ ಜವಾಬ್ದಾರಿಕೆ ಆಗಿರತಕ್ಕಂಥದ್ದಾಗಿದೆ. I think we have a major lacking in this area in many of our assemblies. ನಮ್ಮ ಅನೇಕ ಸಭೆಗಳಲ್ಲಿ ಈ ಒಂದು ಕುರಿತಾದಂತ ಸಂಗತಿಯ ಜವಾಬ್ದಾರಿಕೆ ಬಹಳ ಕುಂಠಿತವಾಗಿರತಕ್ಕಂಥ ಒಂದು ಸಂಗತಿ ಆಗಿದೆ. When a young girl comes to the assembly dressed improperly or she is not obedient, it is not the elders who have to teach them, it is the older sisters who have to call them and say, Magale, idu sariyalla. They have to say that. ಅನೇಕ ಈ ಯವನಸ್ಥ ಮಕ್ಕಳು, ಹುಡುಗಿಯರು, ಅವರು ಮನೆ ಸಭೆಗೆ ಸರಿಯಾದಂತ ಉಡುಪಿನ ಧಾರಣೆಯನ್ನ ಮಾಡದೆ ಅವರು ಬರತಕ್ಕಂಥದ್ದಾಗಿದ್ರೆ ಅವರನ್ನ ಸರಿಪಡಿಸ್ತಕ್ಕಂಥ ಸರಿಯಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿ ಸಭಾ ಹಿರಿಯರ ಜವಾಬ್ದಾರಿಕೆಯಲ್ಲ. ವಿಶೇಷವಾಗಿ ಈ ವೃದ್ಧ ಹಿರಿಯ ಸಹೋದರಿಯರು, ಮಗಳೇ ಇದು ಸರಿಯಲ್ಲ ಎಂಬುದಾಗಿರ್ತಕ್ಕಂಥ ಅಂಶವನ್ನ ನೇರವಾಗಿ ತಿಳಿಸಿ ತಿದ್ದುಪಡಿಸಬೇಕು. That is lacking in our assembly. Such elderly sisters or sisters may be there, but they are afraid to take the responsibility. ಆದ್ರೆ ಈ ಒಂದು ಸಂಗತಿಯನ್ನ ಈ ರೀತಿಯಾದ ಹಿರಿಯ ಸಹೋದರಿಯರು ಮಾಡಬೇಕು. ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥವ್ರು ಆಗಿರಬೇಕು. ಈ ಸ್ತ್ರೀಯರು, ಹಿರಿಯ ಸಹೋದರಿಯರು ಇದ್ದಾರೆ, ಆದ್ರೆ ಆ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಅವರು ಹೆದರುವಂತವರಾಗಿರುತ್ತಾರೆ. Sometimes we say, let the parents tell. ಅನೇಕ ಸಾರಿ ನಾವು ಹೇಳ್ತೇವೆ, ತಂದೆ ತಾಯಿಗಳು ಹೇಳಲಿ ಎಂಬುದಾಗಿ ನಾವು ಹೇಳ್ತೇವೆ. They are not doing, then why should I tell? ಅವರು ಹೇಳ್ತಾ ಇಲ್ಲ, ಹಾಗಾದ್ರೆ ನಾನು ಯಾಕೆ ಹೇಳಬೇಕು? But the Bible says the older sisters have to teach the younger sisters. ಆದ್ರೆ ಸತ್ಯವೇದ ಹೇಳ್ತಕ್ಕಂಥದ್ದು ಏನಂತಂದ್ರೆ, ವೃದ್ಧ ಸ್ತ್ರೀಯರು ಈ ಯವನ ಸ್ತ್ರೀಯರಿಗೆ ಅವರು ಈ ವಿಷಯವನ್ನ ಬೋಧಿಸುವಂತವರಾಗಿರಬೇಕು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. Not only in Titus chapter 2, look at 1 Timothy 5:14. ಇದು ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಮಾತ್ರವಲ್ಲದೆ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ chapter 5 verse 14. 5ನೇ ಅಧ್ಯಾಯ 14ನೇ ವಚನವನ್ನ ನೀವು ನೋಡುವಂತವರಾಗಿರ. ಆದುದರಿಂದ ಪ್ರಾಯದ ವಿಧವೆಯರು ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆತ್ತು ಮನೆಯ ಯಜಮಾನಿಯರಿ ಆಗಿರುವುದು ನನಗೆ ಒಳ್ಳೆಯದಾಗಿ ತೋಚುತ್ತದೆ. ಹಾಗೆ ಮಾಡುವುದರಿಂದ ವಿರೋಧಿಗಳ ನಿಂದೆಗೆ ಆಸ್ಪದ ಕೊಡದೆ ಇರುವರು. In English it is manage your household. ಮನೆಯ ಯಜಮಾನಿಯರಾಗಿರುವುದು. Now don't misunderstand me. ನನ್ನನ್ನ ತಪ್ಪಾಗಿ ನೆನೆಸಬೇಡ್ರಿ. I am not telling a sister cannot work outside. Don't misunderstand me. ಈ ಸಹೋದರಿ ಈಚೆ ಕೆಲಸ ಮಾಡಬಾರದು ಎಂಬುದಾಗಿರ್ತಕ್ಕಂಥ ಆ ಸಂಗತಿ ನಾನು ಹೇಳ್ತಾ ಇಲ್ಲ. ದಯಮಾಡಿ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡ್ರಿ. I am telling what is the main role of a man and woman. That's all I am telling. ಈ ಒಂದು ಗಂಡಸು ಹೆಂಗಸಿನ ಮುಖ್ಯವಾದಂತ ಜವಾಬ್ದಾರಿಕೆ ಏನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ನಾನು ತಿಳಿಸ್ತಕ್ಕಂಥವನಾಗಿದ್ದೇನೆ ಅಷ್ಟೇ. If you neglect your family and work outside, it's a violation of the word of God. ನೀನು ಮನೆಯನ್ನ ತಾತ್ಸಾರ ಮಾಡಿ ಈಚೆ ನೀನು ವೃತ್ತಿಯನ್ನ ಮಾಡ್ತಕ್ಕಂಥದ್ದಾಗಿದ್ರೆ, ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿದ್ರೆ ದೇವರ ವಾಕ್ಯವನ್ನ ಅಲ್ಲಗಳಿತಕ್ಕಂಥವ್ ನೀನಾಗಿರುತ್ತೀಯ ಅಷ್ಟೇ. But if you can manage both, maybe for some time you have to work, that's a different thing. ನೀನು ಎರಡನ್ನೂ ಸಹ ಸರಿದೂಗಿಸಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದಾಗಿದ್ರೆ ಸ್ವಲ್ಪ ಕಾಲಕ್ಕೆ ಅದು ಸರಿ.
But it takes a lot from a sister to manage both. ಆ ಎರಡನ್ನೂ ಸಹ ಸರಿದೂಗಿಸಬೇಕಾದ್ರೆ ಸಹೋದರಿಯಿಂದ ಅನೇಕ ಸಂಗತಿಗಳು ನಿರೀಕ್ಷಿಸಲ್ಪಡುತ್ತದೆ. Some are able to do that. Thank God for that. ಕೆಲವರಿಗೆ ಅದು ಮಾಡ್ಲಿಕ್ಕೆ ಶಕ್ತಿ ಉಂಟು, ಅದಕ್ಕೆ ದೇವರಿಗೆ ಸ್ತೋತ್ರವಾಗ್ಲಿ. God gives them that extra grace. ಆ ದೇವರು ತಾನೇ ಅವರಿಗೆ ಬೇಕಾದಂತ ಹೆಚ್ಚಿನ ಒಂದು ಕೃಪೆಯನ್ನು ಆತನು ತರತಕ್ಕಂತವನಾಗಿರಲಿ. But as we talk about family life, it is very important that both man and woman, husband and wife, both have a spiritual vision. ಆದ್ರೆ ಈ ಒಂದು ಮನೆಯ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ತಕ್ಕಂಥ ಗಂಡಸಿಗೂ ಮತ್ತು ಹೆಂಗಸಿಗೂ ಈ ಒಂದು ಆತ್ಮೀಕವಾದಂತ ಒಂದು ದರ್ಶನ ಅವರಲ್ಲಿ ಇರ್ತಕ್ಕಂಥದ್ದಾಗಿರಬೇಕು. ಮುಖ್ಯವಾಗಿ Luke 1:6 read about a couple. ನಾವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಒಂದು ಗಂಡ ಹೆಂಡತಿಯರ ಕುರಿತಾಗಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. Verse 6. 6ನೇ ವಚನದಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿ 6ನೇ ವಚನದಲ್ಲಿ 1:6 ಬ್ರದರ್. Yes. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನ ನೇಮ ನಿಷ್ಠೆಗಳನ್ನ ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. We are reading about Zechariah and Elizabeth. ನಾವು ಇಲ್ಲಿ ಜಕರಿಯನು ಮತ್ತು ಎಲಿಜಬೆತಳ ಕುರಿತಾಗಿ ನಾವು ಓದ್ತಕ್ಕಂಥವನ್ನವಾಗಿದ್ದೇವೆ. Because they both were right before God, they were able to bring a son like John the Baptist. ಅವರು ದೇವರ ದೃಷ್ಟಿಯಲ್ಲಿ ಅವರು ನೇರವಾಗಿ ಇರತಕ್ಕಂಥ ದಂಪತಿಗಳು ಆಗಿದ್ದುಕೊಂಡು ಸ್ನಾನಿಕನಾದಂತ ಯೋಹಾನನನ್ನ ಚಿಕ್ಕಂದಿನಿಂದಲೂ ಅವರು ಬೆಳೆಸುತ್ತಾ ಅವರು ಬಂದರು. If you want your children to live for the Lord, we both, husband and wife, both need to be spiritually minded. ನಾವು ನಮ್ಮ ಮಕ್ಕಳು ಅವರು ದೇವರ ಕಾರ್ಯಗಳಲ್ಲಿ ಆಗಿರಬೇಕು ಎಂಬುದಾಗಿ ಬಯಸ್ತಕ್ಕಂಥವ್ರು ನಾವಾಗಿದ್ರೆ, ತಂದೆ ತಾಯಿಗಳಾದಂತ ಇಬ್ಬರು ಸಹ ಅವರು ದೇವರ ಒಂದು ಆತ್ಮೀಕ ವಿಷಯದಲ್ಲಿ ದರ್ಶನ ಉಳ್ಳಂತ ಆ ಒಂದು ದೇವರ ಸಂಗತಿಗಳಲ್ಲಿ ಇರ್ತಕ್ಕಂಥವರಾಗಿರಬೇಕು. That is what the best example we can give to our children. ಈ ಒಂದು ಒಳ್ಳೆ ಉದಾಹರಣೆ ಮಾದರಿಯನ್ನ ನಮ್ಮ ಮಕ್ಕಳಿಗೆ ನಾವು ಬಿಡ್ತಕ್ಕಂಥವ್ರು ನಾವಾಗಿದ್ದೇವೆ ಅಷ್ಟೇ. My beloved brothers and sisters who are parents, please listen to me. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ತಂದೆ ತಾಯಿಗಳಾಗಿರ್ತಕ್ಕಂಥ ಪೋಷಕರು, ನೀವು ನನ್ನನ್ನ ಕೇಳಿಸಿಕೊಳ್ಳ್ರಿ. You both have to give the same direction to the children. Father says no, the mother should also say no. If the wife says no, the father should say no. Otherwise, the children will get opposite direction and they will take advantage of it. ಈಗ ಮಕ್ಕಳು ಅವರು ಆ ಮಕ್ಕಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ತಂದೆ ಆತನು ಬೇಡ ಎಂಬುದಾಗಿ ಹೇಳುವಾಗ ತಾಯಿಯೂ ಸಹ ಬೇಡ ಎಂಬುದಾಗಿ ಹೇಳ್ತಕ್ಕಂಥವಳಾಗಿರಬೇಕು, ಮತ್ತು ತಾಯಿ ಸಹ ಬೇಡ ಎಂಬುದಾಗಿ ಹೇಳುವಾಗ ತಂದೆಯೂ ಸಹ ಬೇಡ ಎಂಬುದಾಗಿ ಹೇಳಬೇಕು. ಅದಕ್ಕೆ ತದ್ವಿರುದ್ಧವಾಗಿ ಒಬ್ರು ಈ ರೀತಿಯಾಗಿ ಬೇಡ ಇನ್ನೊಬ್ರು ಬೇಕು ಎಂಬುದಾಗಿ ಹೇಳುವಾಗ ಆ ಒಂದು ಸಂಗತಿ ಅದು ಸರಿಯಾಗಿರುವುದಿಲ್ಲ. Some children may be listening to me. ನನ್ನ ಮಾತುಗಳನ್ನ ಕೆಲವು ಮಕ್ಕಳು ಕೇಳಿಸ್ಕೊಳ್ತಾ ಇರಬಹುದು. You are very smart. You know who will be little soft, you know. The father disciplines or says no, and the mother is little easy. They know how to play the game. ಅವರು ಯಾವ ರೀತಿಯಾಗಿ ಈ ವಿಷಯದಲ್ಲಿ ಆಟವಾಡಬಹುದೋ ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತುಂಟು. ತಂದೆ ಸ್ವಲ್ಪ ಬಹಳ ಕಠಿಣವಾಗಿರ್ತಕ್ಕಂಥದ್ದಾಗಿದ್ರೆ ಕೆಲವು ಸಂಗತಿಗಳಲ್ಲಿ ತಾಯಿ ಸ್ವಲ್ಪ ಮೃದು ಭಾವನೆ ಇರ್ತಕ್ಕಂಥವಳು ಆಕೆಯ ಬಳಿ ಹೋಗಿ ಕೇಳ್ತಕ್ಕಂತಹ ಸಂಗತಿ ಈ ರೀತಿಯಾಗಿ ಆಟವಾಡ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದಾಗಿದೆ. So father and mother should speak the same thing. Paul is telling to the Corinthian believers, you should all speak the same thing. ಅದಕ್ಕೋಸ್ಕರವಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥ ತಂದೆ ತಾಯಿಗಳು ಒಂದೇ ಸಂಗತಿಯನ್ನ ಮಾತನಾಡ್ತಕ್ಕಂಥವರಾಗಿರಬೇಕು. ಅದನ್ನೇ ಪೌಲನು ಆತನು ಕೊರಿಂಥ ಸಭೆಗೂ ಸಹ ಒಂದೇ ಸಂಗತಿಯನ್ನ ಮಾತನಾಡ್ತಕ್ಕಂಥವರಾಗಿರಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮೆಲ್ಲರ ಮಾತು ಒಂದೇ ಆಗಿರಲಿ ಎಂಬುದಾಗಿ ತಿಳಿಸ್ತಾರೆ. That doesn't mean we are all looking like the same or acting like, but when we teach this, we instruct our children, we should give one message. ನಾವು ಈ ಒಂದು ಸಂಗತಿಯಲ್ಲಿ ನಾನು ಹೇಳುವಾಗ
ನಮ್ಮ ಮಾತುಗಳ ಶೈಲಿಯು ಒಂದೇ ರೀತಿಯ ಪದ ಬಳಕೆಯು ಒಂದೇ ಆಗಿರಬೇಕೆಂಬುದಾಗಿ ನಾನು ತಿಳಿಸುವುದಿಲ್ಲ. ನಾವು ಹೇಳ್ತಕ್ಕಂಥ ಸಂದೇಶವು ಅವರಿಗೆ ಹೇಳ್ತಕ್ಕಂಥ ವಿಷಯವು ಒಂದೇ ರೀತಿಯಾಗಿರ್ತಕ್ಕಂಥದ್ದಾಗಿರಬೇಕು ಎಂಬುದಾಗಿ. Training children, whose responsibility? Sunday school? ಮಕ್ಕಳನ್ನ ತರಬೇತುಗೊಳಿಸ್ತಕ್ಕಂತಹದ್ದು ಈ ಒಂದು ಭಾನುವಾರ ಸತ್ಯವೇದ ಶಾಲೆಯೋ? Deuteronomy 6:5-7. ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಚನದಿಂದ 6-7 ಬ್ರದರ್. 5-7. 5ನೇ ವಚನದಿಂದ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ರಿ. ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. So whose responsibility to train up children? ಈ ಒಂದು ಮಕ್ಕಳನ್ನ ತರಬೇತು ಮಾಡತಕ್ಕಂಥದ್ದು ಯಾರ ಜವಾಬ್ದಾರಿಕೆ ಆಗಿರತಕ್ಕಂಥದ್ದಾಗಿದೆ? It is the parents. ಅದು ತಂದೆ ತಾಯಿಗಳ ಪೋಷಕರ ಜವಾಬ್ದಾರಿಕೆ. It is not the Sunday school teachers. ಇದು ಭಾನುವಾರ ಸತ್ಯವೇದದ ಉಪಾಧ್ಯಾಯರ ಸಂಗತಿ ಅಲ್ಲ. It is not the church elders' responsibility. ಇದು ಸಭಾ ಹಿರಿಯರ ಜವಾಬ್ದಾರಿಕೆ ಅಲ್ಲ. It is primarily the responsibility of the parents. ಇದು ಪ್ರಾಥಮಿಕವಾಗಿ ತಂದೆ ತಾಯಿಗಳ ಜವಾಬ್ದಾರಿಕೆಯೇ ಆಗಿರತಕ್ಕಂಥದ್ದಾಗಿದೆ. The elders have to teach the church doctrine, the biblical doctrine. ಆ ಸಭಾ ಹಿರಿಯರು ಸತ್ಯವೇದದ ಆ ಒಂದು ಬೋಧನೆಯನ್ನ ಬೋಧಿಸ್ತಕ್ಕಂಥವರಾಗಿರಬೇಕು. For the whole church. ಇಡೀ ಸಭೆಗೋಸ್ಕರವಾಗಿ. But the training of the children is mainly at home. ಆದರೆ ಮುಖ್ಯವಾಗಿ ಮಕ್ಕಳನ್ನ ತರಬೇತಿಗೊಳಿಸ್ತಕ್ಕಂಥದ್ದು ಅದು ಮನೆಯಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದಾಗಿದೆ. The sad statement is we are more concerned about worldly education for our children. We give very little spiritual teaching to our children. ದುಃಖಕರವಾದಂತ ಒಂದು ಸಂಗತಿ ಏನಂತಂದ್ರೆ, ಸಾಮಾನ್ಯವಾಗಿ ಭೌತಿಕವಾದಂತ ಈ ಒಂದು ಲೌಕಿಕವಾದಂತ ತರಬೇತನ್ನ ನಾವು ಕೊಡುವುದಕ್ಕೆ ಬಹಳ ಆಸಕ್ತಿಯನ್ನ ಪ್ರಯಾಸವನ್ನ ಪಡ್ತಕ್ಕಂಥವನ್ನಾಗಿದ್ದೇವೆ. ಆದರೆ ಆತ್ಮೀಕವಾದಂತ ತರಬೇತನ್ನ ಕೊಡುವುದರಲ್ಲಿ ನಾವು ಸೋತು ಹೋದಂತವರು ಕಡಿಮೆಯಾದಂತವರು ನಾವಾಗಿದ್ದೇವೆ. Let us examine our life and our training of our children. ನಮ್ಮ ಒಂದು ಮಕ್ಕಳಿಗೆ ನಾವು ಅಭ್ಯಾಸ ಮಾಡ್ತಕ್ಕಂಥ ತರಬೇತು ಕೊಡ್ತಕ್ಕಂಥ ಸಂಗತಿಯನ್ನ ಅದರ ಕುರಿತಾಗಿರ್ತಕ್ಕಂಥ ಅಂಶವನ್ನ ನಮ್ಮನೆ ನಾವು ಪರೀಕ್ಷೆ ಮಾಡಿಕೊಳ್ತಕ್ಕಂಥವರಾಗಿರೋಣ. Sometimes even if we teach and train, they may go away. It is possible. ಅವರು ನಾವು ಎಷ್ಟೇ ತರಬೇತು ಕೊಟ್ಟರು ಸಹ, ಅನೇಕ ಬಾರಿ ನಾವು ಬೋಧಿಸಿದರೂ ಸಹ ಅವರು ಅದಕ್ಕೆ ಮಾರ್ಗ ತಪ್ಪಿ ಹೋಗ್ತಕ್ಕಂಥದ್ದಾಗಿರಬಹುದು. In such a world we live. ಅಂತ ಒಂದು ಲೋಕದ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. One of the sign of the end days before the Lord comes in 2 Timothy 3:1-5, disobedient children. ನಾವು 2ನೇ ತಿಮೋತಿಗೆ ಬರೆದ ಪತ್ರಿಕೆ ನಾವು ಆ ಒಂದು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂತ ಒಂದು ಸಂಗತಿ ಏನಂತಂದ್ರೆ, ತಂದೆ ತಾಯಿಗಳೇ ಅವಿಧೇಯರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. That's a sign of the last days before the Lord comes. ಕರ್ತನು ಬರುವುದಕ್ಕಿಂತ ಮುಂಚೆ ಕಡೆ ದಿವಸಗಳಲ್ಲಿ ಆಗಿರ್ತಕ್ಕಂಥ ಸಂಗತಿ ಇದು ಆಗಿರ್ತಕ್ಕಂಥದ್ದಾಗಿದೆ. So we have to be very careful how we train our children. ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ತರಬೇತುಗೊಳಿಸ್ತೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ಜಾಗೃತೆಯನ್ನ ವಹಿಸ್ತಕ್ಕಂಥವರಾಗಿರಬೇಕು. Do you know, parents, Bible never mentions about secular education? Do you know that? ನಾವು ಇದನ್ನ ಸತ್ಯವೇದದಲ್ಲಿ ಈ ಒಂದು ಭೌತಿಕವಾದಂತ ಒಂದು ವಿದ್ಯಾ ಶಿಕ್ಷಣದ ಕುರಿತಾಗಿ ಎಲ್ಲೂ ಸಹ ತಿಳಿಸಿಲ್ಲ. ದೇವರ ಒಂದು ವಾಕ್ಯ ತಂದೆ ತಾಯಿಗಳ ಕುರಿತಾಗಿ ಮಾತ್ರವೇ ತಿಳಿಸಿರ್ತಕ್ಕಂಥದ್ದಾಗಿದೆ. Bible never talks about secular education giving to our children. ಈ ಒಂದು ಭೌತಿಕವಾದಂತ ಭೂಲೋಕದ ಶಿಕ್ಷಣವನ್ನ ಕೊಡಿಸಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿ ಎಲ್ಲೂ ಸಹ ದೇವರ ವಾಕ್ಯದಲ್ಲಿ ನಾವು ಅದು ಬೋಧಿಸುವುದಿಲ್ಲ, ನಾವು ನೋಡುವುದಿಲ್ಲ. But it's mentioned one time. ಆದ್ರೆ ಒಂದು ಸಾರಿ ತಿಳಿಸಲ್ಪಟ್ಟಿದೆ. It's in the book of Daniel chapter 1. ಅದು ಆ ಒಂದು ಸಂಗತಿಯನ್ನ ನಾವು ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Nebuchadnezzar took Daniel and his friend, he gave them Babylonian education.
ನೆಬೂಕದ್ನೆಚ್ಚರನು ಆತನು ದಾನಿಯೇಲನು ಮತ್ತು ಆತನ ಸ್ನೇಹಿತರನ್ನ ಆತನು ಸೆರೆಯಾಗಿ ತೆಗೆದುಕೊಂಡಾಗ ಆತನು ಆ ಒಂದು ಅವರಿಗೆ ವಿಚ್ ಎಜುಕೇಶನ್ Babylonian, Chaldea. ಬಾಬೆಲ್ ಪಟ್ಟಣದ ಒಂದು ಶಿಕ್ಷಣವನ್ನ ಅವರಿಗೆ ಕೊಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. Let's look at Daniel chapter 1. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ ನಾವು ನೋಡೋಣ. Let me see, verse 5. ದಾನಿಯೇಲ 1:5ನೇ ವಚನ. In Kannada it is verse 4. 4ನೇ ವಚನದಲ್ಲಿ ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಧರ್ಮಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವರು ಯುವಕರನ್ನ ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದಿಯ ಪಂಡಿತರ ಭಾಷೆಯನ್ನ ಶಾಸ್ತ್ರಗಳನ್ನ ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. That ಕಲಿಸಬೇಕಾಗಿ in English it is educate them. ಅವರನ್ನ ಶಿಕ್ಷಣಗೊಳಿಸಬೇಕು, ಕಲಿಸಬೇಕು. ಆ ಒಂದು ಸಂಗತಿ ಇಂಗ್ಲಿಷ್ ನಲ್ಲಿ ಹಾಗೆ ತಿಳಿಸಲ್ಪಟ್ಟಿದೆ. So that's the only place it is told that they gave them education. ಈ ಒಂದು ಶಿಕ್ಷಣವನ್ನ ಅಥವಾ ಕಲಿಸುವಂತಹದ್ದು ತರಬೇತನ್ನ ಕೊಟ್ಟಿದೆ ಎಂಬುದಾಗಿರ್ತಕ್ಕಂಥ ಸಂಗತಿ ಇಲ್ಲಿ ಒಂದೇ ಸ್ಥಳದಲ್ಲಿ ಮಾತ್ರವೇ ಅದು ತಿಳಿಸಲ್ಪಟ್ಟಿದೆ. It is so the word education, school, school ಅಲ್ಲಿ ವಿದ್ಯಾಭ್ಯಾಸ ಮಾಡುವುದರ ವಿಷಯವಾಗಿ this is the only place it is mentioned. ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹದ್ದು ಶಿಕ್ಷಣ ವ್ಯವಸ್ಥೆಯ ಕುರಿತಾಗಿ ಹೇಳಿರ್ತಕ್ಕಂಥ ಸಂಗತಿಗೆ ಅನುಗುಣವಾದಂತ ಸಂಗತಿ ಈ ಒಂದು ದಾನಿಯೇಲನ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಲ್ಲಿರ್ತಕ್ಕಂಥ ಈ ಒಂದು ಅಂಶವೇ ಮಾತ್ರ. What was Nebuchadnezzar intention? ಆ ಒಂದು ನೆಬೂಕದ್ನೆಚ್ಚರನ ಆ ಒಂದು ಉದ್ದೇಶವೇನಾಗಿತ್ತು? To remove what they learned from their parents in their childhood about God, the living Jehovah, remove that and fill it with the world's education, the Babylonian education. ಅವರು ಚಿಕ್ಕಂದಿನಿಂದ ಅವರು ತಮ್ಮ ತಂದೆ ತಾಯಿಗಳಿಂದ ಕೇಳಿರ್ತಕ್ಕಂಥ ಯೆಹೋವನ ಸಂಗತಿಯನ್ನ ಅವರ ಮನಸ್ಸಿನಂತೆ ತೆಗೆದು ಹಾಕಿ ಅವರಿಗೆ ಈ ಒಂದು ಭೂಲೋಕದ ಶಿಕ್ಷಣದ ವ್ಯವಸ್ಥೆಯನ್ನು ತುಂಬಿಸಬೇಕು. ಆ ಒಂದು ಉದ್ದೇಶವೇ ಆತನದಾಗಿತ್ತು. That's the only place we read about education in English Bible. ಈ ಒಂದು ಸ್ಥಳದಲ್ಲಿ ಮಾತ್ರವೇ ಆಂಗ್ಲ ಭಾಷೆಯ ಸತ್ಯವೇದದಲ್ಲಿ ಇದರ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. I'm not telling don't send children to school. I studied in school. I send my children to school. ನಾನು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಎಂಬುದಾಗಿ ನಾನು ತಿಳಿಸ್ತಾ ಇಲ್ಲ. ನಾನು ಶಾಲೆಯಲ್ಲಿ ಓದಿದ್ದೇನೆ ಮತ್ತು ನನ್ನ ಮಕ್ಕಳನ್ನು ಶಾಲೆಗೆ ಕಳಿಸಿದ್ದೇನೆ. But there is more instruction everywhere in the Old Testament, New Testament for parents to train up a child, teach them when you sit, when you lie down. So spiritual education is a commandment both in the Old Testament and in the New Testament. ಈ ಒಂದು ಆತ್ಮೀಕ ಒಂದು ತರಬೇತನ್ನ ತಂದೆ ತಾಯಿಗಳಿಗೆ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಲ್ಪಟ್ಟಿದೆ. ಮಕ್ಕಳಿಗೆ ಈ ಒಂದು ಆತ್ಮೀಕ ಸಂಗತಿಗಳನ್ನ ಬೋಧಿಸುವವರು ಮಲಗುವಾಗಲೂ, ಹಾದಿಯಲ್ಲಿ ನಡೆಯುವಾಗಲೂ, ಹೋಗುವಾಗಲೂ ಯಾವಾಗಲೂ ತಿಳಿಸುವಂತವರಾಗಿರಬೇಕು ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. That's the only point I wanted to bring out. ಆ ಒಂದು ಅಂಶವನ್ನ ಮಾತ್ರ ನಿಮ್ಮ ಎದುರಿಗೆ ನಾನು ತರಬೇಕೆಂಬುದಾಗಿ ನಾನು ಇಚ್ಛಿಸ್ತೇನೆ. It is a God-given command for us to train our children in the fear and knowledge of the Lord. ಕರ್ತನ ಒಂದು ಜ್ಞಾನದಲ್ಲಿ ಭಯದಲ್ಲಿ ಅವರು ಬೆಳೆಯಬೇಕು ಎಂಬುದಾಗಿರ್ತಕ್ಕಂಥ ಅಂಶ ಒಂದೇ ಮಾತ್ರವೇ ಅದು ನಮ್ಮದಾಗಿರ್ತಕ್ಕಂಥದ್ದಾಗಿದೆ. Sometimes they may not obey immediately, but if you are praying, you are doing your work, one day they will come back to that. ಒಂದೇ ಸಾರಿ ತಕ್ಷಣವೇ ಆ ಒಂದು ವಿಧೇಯತ್ವಕ್ಕೆ ಅವರು ಬರದೇ ಇರತಕ್ಕಂಥದ್ದಾಗಿರಬಹುದು. ಆದ್ರೆ ಅವರಿಗೆ ನಾವು ತಿಳಿಸುತ್ತಾ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ದೇವರು ತನ್ನ ಕಾರ್ಯವನ್ನ ಮಾಡಿ ಅವರು ಆ ರೀತಿ ಆಗ್ಲಿಕ್ಕೆ ದೇವರು ಆತ ನಡೆಸುವಂತವನಾತನು ಆಗಿರುತ್ತಾನೆ. So it's our responsibility to train up our children in our family life. ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ಮಕ್ಕಳನ್ನ ತರಬೇತಿ ಮಾಡತಕ್ಕಂಥ ಜವಾಬ್ದಾರಿಗೆ ನಮ್ಮದು, ಅಂದ್ರೆ ತಂದೆ ತಾಯಿಗಳ ಜವಾಬ್ದಾರಿಕೆ ಆಗಿದೆ.
leaving children at a hostel and somebody else training them is not biblical. ಈ ಒಂದು ಹಾಸ್ಟೆಲ್ಗಳಲ್ಲಿ ಮಕ್ಕಳನ್ನ ಹಾಕಿ ಹಾಸ್ಟೆಲ್ನವರು ತರಬೇತಿ ಮಾಡ್ತಕ್ಕಂತಹದ್ದು ಇದು ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ಸಂಗತಿ ಅಲ್ಲ. Those hostels, children homes are for children who have no parents. We take them and we have ministries for children home to train up those children in the ways of God. But if the parents are there, you are not to leave your children in a hostel somewhere for economic reasons. ಈ ಒಂದು ಹಾಸ್ಟೆಲ್ಗಳು ಇರತಕ್ಕಂತ ಒಂದು ಸಂಗತಿ ಏನಂದ್ರೆ, ತಂದೆ ತಾಯಿಗಳು ಇಲ್ಲದೆ ಪೋಷಣಾ ಕಾರ್ಯಕ್ಕೆ ಕಷ್ಟವಾಗ್ತಕ್ಕಂತ ಕುಟುಂಬಗಳಿಗೆ ತಮ್ಮ ಮಕ್ಕಳನ್ನ ಅಂತ ಒಂದು ಸ್ಥಳಕ್ಕೆ ಅಂದ್ರೆ ತಂದೆ ತಾಯಿಗಳು ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಆ ಒಂದು ಪೋಷಣೆಗೋಸ್ಕರವಾಗಿ ಆ ಒಂದು ಸ್ಥಳದಲ್ಲಿ ಹಾಕಿ ಅವರು ಪೋಷಣೆ ಮಾಡುವುದಕ್ಕೋಸ್ಕರ ಬಿಡ್ತಾರೆ. ಆದ್ರೆ ತಂದೆ ತಾಯಿಗಳು ಇದ್ದು ಮಕ್ಕಳು ಇರ್ತಕ್ಕಂಥದ್ದಾಗಿದ್ರೆ ಅವ್ರನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕ್ತಕ್ಕಂತಹದ್ದು, ಅವರು ತರಬೇತಿ ಮಾಡ್ಲಿ ಅಂತ ಹೇಳ್ತಕ್ಕಂತಹದ್ದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಸಂಗತಿ. A lot of principles in the word of God which is very clear that it's important in our family life. ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ನಮ್ಮ ಕುಟುಂಬದ ನಿರ್ವಹಣೆಗೋಸ್ಕರವಾಗಿ ಅನೇಕ ನಿಯಮಾವಳಿಗಳು, ಅನೇಕ ಕ್ರಮಗಳು ದೇವರ ವಾಕ್ಯದಲ್ಲಿ ಇರ್ತಕ್ಕಂಥದ್ದಾಗಿದೆ. We need to teach our children how to manage money. ನಮ್ಮ ಮಕ್ಕಳಿಗೆ ಹೇಗೆ ಈ ಒಂದು ಹಣವನ್ನ ವಿನಿಯೋಗಿಸಬೇಕೆಂಬುದಾಗಿ ನಾವು ಕಲಿಸಿಕೊಡಬೇಕು. Sometimes we give our children some rupee notes in their hand and ask them to put it in the offering box in the church. ನಾವು ಸಭೆಗಳಲ್ಲಿ ನಮ್ಮ ಮಕ್ಕಳ ಕೈಗೆ ಈ ಒಂದು ನೋಟನ್ನ ಕೊಟ್ಟು ನಾವು ಅದನ್ನ ಕಾಣಿಕೆಯ ಚೀಲದಲ್ಲಿ ಅಥವಾ ಪೆಟ್ಟಿಗೆಯಲ್ಲಿ ಹಾಕು ಎಂಬುದಾಗಿ ತಿಳಿಸ್ತೇವೆ. So Sunday morning we give to the little children some money and they keep it, they hold it up and they play with that, and when the offering comes they put it there. ಅವರು ತಾವು ತಂದೆ ತಾಯಿಗಳು ಕೊಟ್ಟಂತ ಆ ಒಂದು ನೋಟನ್ನ ಅವರು ಕೈನಲ್ಲಿ ಹಿಡ್ಕೊಂಡು ಆಟವಾಡಿ ಎಲ್ಲರಿಗೂ ತೋರಿಸಿಕೊಂಡು ಈ ರೀತಿಯಾಗಿ ನಟನೆಯನ್ನ ಮಾಡಿ ನಂತರವಾಗಿ ಚೀಲ ಬಂದಾಗ ಅವರು ಅದರ ಒಳಗೆ ಹಾಕುತ್ತಾರೆ. They have no idea what is the value of that money they are putting inside. ಅವರು ಆ ಒಂದು ಹಣ ಅದರೊಳಗಡೆ ಹಾಕ್ತಕ್ಕಂತ ಅದರ ಮೌಲ್ಯತೆ ಏನು ಎಂಬುದಾಗಿ ಅವರಿಗೆ ಅರ್ಥ ಇಲ್ಲದೆ ಇರತಕ್ಕಂಥದ್ದಾಗಿದೆ. It went from your hand to their hand and then they put it inside the box. ಅವರು ನಿಮ್ಮ ಕೈಯಿಂದ ಅವರ ಕೈಗೆ ಹೋಗ್ತದೆ, ನಂತರವಾಗಿ ಯಾವುದೇ ಪೆಟ್ಟಿಗೆಗೆ ಹೋಗ್ತದೆ ಅಷ್ಟೇ. Sometimes it sends a strong message. Let me explain it. ಇದು ಒಂದು ಬಹಳ ಕಠಿಣವಾದಂತ ಒಂದು ಸಂದೇಶ ಅದು ರವಾನಿಸಲ್ಪಡ್ತದೆ. You know, what we give to God is individual. The Bible says, as God prospered us, we give. ನಾವು ಇದು ವೈಯಕ್ತಿಕ ಕೊಡುವಿಕೆ, ಅದು ವೈಯಕ್ತಿಕವಾಗಿರತಕ್ಕಂಥದ್ದಾಗಿದೆ. ದೇವರು ನಿಮ್ಮನ್ನ ಅಭಿವೃದ್ಧಿ ಪಡಿಸಿರುವ ಪ್ರಕಾರವೇ ನೀವು ಕೊಡುವಂತವರಾಗಿರಬೇಕು ಎಂಬುದಾಗಿ. So 10 rupees may be too much for a poor family to give, but 100 rupees or 1000 rupees may be too little for a rich family. ಒಬ್ಬ ಬಡತನದಲ್ಲಿರ್ತಕ್ಕಂಥ ಕುಟುಂಬಕ್ಕೆ 10 ರೂಪಾಯಿಗಳು ಅದು ಹೆಚ್ಚಿನ ಒಂದು ಭಾಗವಾಗಿರಬಹುದು, ಅಥವಾ ಇದೇ ಐಶ್ವರ್ಯವಂತ ಕುಟುಂಬದವರಿಗೆ 1000 ಅಥವಾ 500 ಅದು ಬಹಳ ಚಿಕ್ಕದಾದಂತ ಒಂದು ಮೊತ್ತವಾದಂತಹ ಒಂದು ಹಣವಾಗಿರಬಹುದು. So we are not comparing about how much we put in there. That's between you and God. ನಾವು ಎಷ್ಟು ಆ ಒಂದು ಚೀಲದಲ್ಲಿ ಪೆಟ್ಟಿಗೆಯಲ್ಲಿ ಹಾಕ್ತೇವೆ ಎಂಬುದಾಗಿ ನಾವು ಒಬ್ಬರಿಗೊಬ್ಬರು ಹೋಲಿಕೆಯನ್ನ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಆ ಒಂದು ಕೊಡುವಿಕೆಯ ಸಂಗತಿ ನಿನಗೂ ಕರ್ತನಿಗೂ ಇರ್ತಕ್ಕಂಥ ಒಂದು ಸಂಬಂಧ ಅಷ್ಟೇ. But let me tell you a danger in this. ಇದರಲ್ಲಿ ಇರ್ತಕ್ಕಂಥ ಒಂದು ಅಪಾಯದ ಕುರಿತಾಗಿ ನಾನು ತಿಳಿಸ್ತೇನೆ. You are able to give more, but you are giving your little child a 10 rupee to put it in the offering box. ನಿನಗೆ ಹೆಚ್ಚು ಕೊಡುವ ಒಂದು ಸಾಮರ್ಥ್ಯವಿದ್ದು ನಿನ್ನ ಮಗನ ಅಥವಾ ಮಗಳ ಕೈಗೆ 10 ರೂಪಾಯಿನ ನೀನು ಕೊಟ್ಟಿರ್ತಕ್ಕಂತ ಒಂದು ಸ್ಥಿತಿ ಇದ್ದರೆ, the children know that you are spending much more for a coffee and a tea and a snack, and you are teaching that that's all God is worth. ನೀವ್ ಏನಂತಂದ್ರೆ
ನೀವು ಅದಕ್ಕೆ ಅಷ್ಟನ್ನು 10 ರೂಪಾಯಿನ ಕಾಣಿಕೆಗೆ ಕೊಡುವಂತಹದ್ದು, ಹೊರಗೆ ನೀವು ಕಾಫಿ ಮತ್ತು ಟೀ ಮತ್ತು ಅನೇಕ ತಿಂಡಿ ಪದಾರ್ಥಗಳಿಗೆ ಹೆಚ್ಚಿನ ಭಾಗವನ್ನ ನೀವು ಖರ್ಚು ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಸಂಗತಿಯನ್ನ ಗಮನಿಸ್ತಕ್ಕಂತ ಮಕ್ಕಳು, ಓ ದೇವರ ಒಂದು ಮೌಲ್ಯತೆ 10 ರೂಪಾಯಿ ಮಾತ್ರವೇ ಎಂಬುದಾಗಿ ಅವರು ಕಲಿಯುವಂತವರಾಗಿರುತ್ತಾರೆ ಮತ್ತು ತಿಳಿದುಕೊಳ್ಳುವಂತವರಾಗಿರುತ್ತಾರೆ. I am not forcing this on anybody. ಈ ಒಂದು ಸಂಗತಿಯನ್ನ ಯಾರ ಮೇಲೆ ನಾನು ಒತ್ತಾಯ ಮಾಡ್ತಾ ಇಲ್ಲ. But I do a practice with the children. Please listen to me. ಈ ಒಂದು ಮಕ್ಕಳೊಟ್ಟಿಗೆ ನಾನು ಈ ಒಂದು ಅಭ್ಯಾಸವನ್ನ ನಾನು ಮಾಡ್ತೇನೆ, ದಯಮಾಡಿ ನನ್ನನ್ನ ಕೇಳ್ರಿ. I give pocket money to the children. If they are old enough to understand the value, they do some work, some chores in the house or in accept whatever. I give them some responsibility which they can do. Then I give them some money because they worked for it. They earned it. ನಾನು ಈ ಮನೆಯಲ್ಲಿ ಆಗ್ಲಿ ಎಕ್ಸೆಪ್ಟ್ ನಲ್ಲಿ ಆಗ್ಲಿ ಅವರಿಗೆ ಸುಮ್ಮನೆ ಹಾಗೆ ಹಣ ಕೊಡುವುದಿಲ್ಲ. ಅವರು ಕೆಲವು ಕೆಲಸವನ್ನ ಸಣ್ಣ ಪುಟ್ಟ ಕೆಲಸ ಮಾಡಿದ ನಂತರವಾಗಿ ಅವರಿಗೆ ಆ ಒಂದು ಸಂಬಳವಾಗಿ ಆ ಒಂದು ಚಿಕ್ಕ ಒಂದು ಹಣವನ್ನ ನಾನು ಕೊಡ್ತೇನೆ. ಅದರ ಮೌಲ್ಯ ಯಾಕಂದ್ರೆ ಅವರು ಕೆಲಸ ಮಾಡಿರೋ ದೇಶದಿಂದ ಅವರಿಗೆ ಬಂದಿರತಕ್ಕಂತ ಒಂದು ಅವರ ಭಾಗ. I tell them to keep a record of that. ಅದರ ಕುರಿತಾಗಿ ನೀನು ಇದರ ಒಂದು ಖರ್ಚು ವಿವರವನ್ನ ಬರೆದಿಡು ಎಂಬುದಾಗಿ ತಿಳಿಸ್ತೇನೆ. Then I give you every Saturday that money because you worked for it. ಪ್ರತಿ ಶನಿವಾರ ನೀನು ಅದು ಕೆಲಸ ಮಾಡಿರುವ ದೇಶದಿಂದ ನಾನು ಆ ಒಂದು ಹಣವನ್ನ ನಾನು ಕೊಡ್ತೇನೆ. Now I tell them it's your money. ನಂತರವಾಗಿ ಇದು ನಿನ್ನ ಹಣ ಎಂಬುದಾಗಿ ನಾನು ತಿಳಿಸ್ತೇನೆ. You can use it as you like. ನೀನು ಹೇಗೆ ಬೇಕಾದ್ರೂ ನಿನ್ನ ಇಷ್ಟ ಬಂದ ಹಾಗೆ ಇದನ್ನ ಬಳಸಬಹುದು. You want to put it in the offering, you can put it because it's your hard-earned money. ನೀನು ಕಾಣಿಕೆಯ ಪೆಟ್ಟಿಗೆ ಅಥವಾ ಚೀಲಕ್ಕೆ ಹಾಕಬೇಕಾದ್ರೆ ಹಾಕಬಹುದು, ಅದು ನೀನು ಕಷ್ಟಪಟ್ಟು ದುಡಿದಂತ ಒಂದು ಹಣ. So if you want to spend it for something you want to eat, that's possible. ನೀನು ಅದನ್ನ ತೆಗೆದುಕೊಂಡು ನೀನು ತಿನ್ನುವುದಕ್ಕೆ ಖರ್ಚು ಮಾಡಿದ್ರೆ ಅದು ಆಗಬಹುದು. So it's your money, it's your freedom to give. ನಿನ್ನ ಹಣ, ನೀನು ಕೊಡುವುದಕ್ಕೆ ಸ್ವತಂತ್ರ ನೀನು ಆಗಿದ್ದಿ. You know, I have seen the children, they spend it for some chocolate to eat, and then they save a little bit, and then they give it to the offering. I see them feeling it is their money. Now they know the value of that. ಅವರು ಆ ಬಂದಂತ ಹಣದಲ್ಲಿ ಚಾಕ್ಲೇಟ್ ಅನ್ನ ತೆಗೆದುಕೊಂಡು ತಿಂತಕ್ಕಂತಹದ್ದು ಬೇರೆ ಖರ್ಚು ಮಾಡಿ, ಕೆಲವು ಸಂಗತಿಯನ್ನ ಅವರು ಅದನ್ನ ಉಳಿಸಿ ನಂತರವಾಗಿ ಅದನ್ನ ಕಾಣಿಕೆಯಾಗಿ ಅವರು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಅದು ಅವರಿಗೆ ಆ ಒಂದು ಹಣದ ಜವಾಬ್ದಾರಿಕೆ ಹೇಗೆ ಖರ್ಚು ಮಾಡಬೇಕೆಂಬುದಾಗಿ ಅದು ಕಲಿಸುವ ಹಾಗೆ ಅದು ಆಗ್ತದೆ. I have really seen it working. Children understand the value of how to manage money. ಈ ಒಂದು ಹಣವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಈ ಒಂದು ಕಲಿವಿಕೆ ಮೂಲಕವಾಗಿ ಅವರಿಗೆ ಅರ್ಥವಾಗಿ ಅವರು ಕಲಿತವರು ನಿರ್ವಹಿಸುವಂತವರಾಗಿರುತ್ತಾರೆ. But if you only give a note to them, they put it in the bag, it's like a ritual, they do it, they have no value. So it may be good that we don't give that money to small children who don't understand it, but once the children become old enough to understand, you give to them like a pocket money for what they earn and teach them how to give it. You know, it will help the children to manage money wisely early. Then when they put it in the offering, they get a joy of giving. I have seen it really work. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ನಾವು ಈ ಒಂದು ಕಾಣಿಕೆ ಕೊಡುವಂತ ಸಂದರ್ಭದಲ್ಲಿ ಅವರ ಕೈಗಳಿಗೆ ನಾವು ನೋಟನ್ನ ಕೊಟ್ಟು ಅವರು ಆಟವಾಡಿ ಅದನ್ನು ಅದರೊಳಗೆ ಹಾಕುವುದರ ಬದಲಾಗಿ ಅದಕ್ಕೆ ಯಾವ ಒಂದು ಮೌಲ್ಯತೆ ಅವರಿಗೆ ಅರ್ಥವಾಗುವುದಿಲ್ಲ. ಅದರ ಬದಲಾಗಿ ಅವರಿಗೆ ಕೆಲಸವನ್ನ ಕೊಟ್ಟು ಅವರಿಗೆ ಒಂದು ಪಾಕೆಟ್ ಮನಿ ಆಗಿ ಆ ಒಂದು ಹಣವನ್ನ ಕೊಟ್ರೆ, ಆ ಒಂದು ನಾನು ಕಷ್ಟಪಟ್ಟು ದುಡಿದಿರುವ ದೆಸೆಯಿಂದ ನನಗೆ ದೊರೆತಿರ್ತಕ್ಕಂತ ಈ ಒಂದು ಹಣ ನಾನು ಯಾವ ರೀತಿಯಾಗಿ ಇದನ್ನ ಖರ್ಚು ಮಾಡಬೇಕು ಎಂಬುದಾಗಿ ಅದರ ಮೌಲ್ಯತೆ ಅರ್ಥ ಮಾಡಿಕೊಂಡು ಅವರಿಗೆ ಕಾಣಿಕೆಯಾಗಿಯೂ ಸಹ ಕೊಡ್ತಾರೆ. ಅವರಿಗೆ ಅಗತ್ಯತೆ ಇರತಕ್ಕಂಥ ಸಂಗತಿಗಳನ್ನ ಖರೀದಿಸುವಂತವರಾಗಿರ್ತಾರೆ. ಈ ರೀತಿ ಮಾಡ್ತಕ್ಕಂಥ ಸಂಗತಿಯಲ್ಲಿ ನಾನು ಸಹ ಮುಂದಾಗಿ ಮಕ್ಕಳಿಗೆ ಒಂದು ಅಭ್ಯಾಸವನ್ನ ಕ್ರೋಢೀಕರಿಸುವುದರಲ್ಲಿ ನಾನಿದ್ದೇನೆ. It will teach them money management. ಈ ಒಂದು ಸಂಗತಿ
ಅವರಿಗೆ ಆರ್ಥಿಕ ವ್ಯವಸ್ಥೆ ಏನು ಎಂಬುದಾಗಿರತಕ್ಕಂಥ ಸಂಗತಿ ಕಲಿಸುವಂತದ್ದಾಗಿದೆ. How we manage the money in the family is an important spiritual principle. ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಹಣವನ್ನು ವಿನಿಯೋಗ ಮಾಡಿ ನಾವು ಅದರ ಕುರಿತಾಗಿ ನಾವು ಯಾವ ರೀತಿ ಮಾಡ್ತೇವೆ, ಅದು ನಿಯಮಾವಳಿಗಳು ಏನು, ಅದು ಬಹಳ ಮುಖ್ಯವಾದಂತಹದ್ದು. Jesus spoke so much about money management in the Gospels. ಸುವಾರ್ತೆಯಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಈ ಒಂದು ಹಣ ವಿನಿಯೋಗ ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಆತನು ತಿಳಿಸಿದ್ದಾನೆ. Jesus said, if you are not faithful in the least, how will God give you real money? ನೀವು ಚಿಕ್ಕದರಲ್ಲಿ ನೀವು ನಂಬಿಗಸ್ತರು ನೀವು ಆಗಿಲ್ಲದೆ ಇದ್ದರೆ ಹೆಚ್ಚಿನದರಲ್ಲಿ ದೇವರು ಹೇಗೆ ನಿಮ್ಮನ್ನು ನಂಬಿಗಸ್ತನು ಎಂಬುದಾಗಿ ಅರಿತು ಆತನು ಅನುಗ್ರಹಿಸುವಂತವನು ಆತನು ಆಗಿದ್ದಾನೆ. That's the principle in giving. ಅದು ಕೊಡುವುದರಲ್ಲಿ ಇರತಕ್ಕಂತ ನಿಯಮಾವಳಿ. We already looked at Christian giving a few weeks back. ಕೆಲವು ವಾರಗಳ ಹಿಂದೆ ಈ ಕೊಡುವಿಕೆಯ ಕುರಿತಾಗಿ ಕ್ರೈಸ್ತರ ಕೊಡುವಿಕೆ ಕುರಿತಾಗಿರತಕ್ಕಂಥ ಸಂಗತಿಯನ್ನು ನಾವು ಕೇಳಿದ್ದೇವೆ. 2 Corinthians 8 and 9, 2 chapters that talks about Christian giving. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8 ಮತ್ತು 9ನೇ ಅಧ್ಯಾಯ ಈ ಕೊಡುವಿಕೆ ವಿಷಯದಲ್ಲಿ ಇರತಕ್ಕಂತ ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತೇವೆ. Prayer and the word of God as a family in your house, how important it is. ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಇದು ಎಷ್ಟು ಪ್ರಾಮುಖ್ಯವಾಗಿ ನಿನ್ನ ಮನೆಯಲ್ಲಿ ಇರಬೇಕಾದಂತ ಅಂಶಗಳಾಗಿದೆ. That will build your family. ಆ ಒಂದು ಅಂಶಗಳು ನಿನ್ನ ಕುಟುಂಬವನ್ನು ಅದು ಕಟ್ಟುವಂತದಾಗಿದೆ. Honoring God's people and God's servants in your house, how hospitality, do you practice that? ಈ ಒಂದು ದೇವ ಜನರನ್ನ ದೇವರ ಸೇವಕರನ್ನ ಗೌರವಿಸ್ತಕ್ಕಂತಹದ್ದು ಮತ್ತು ಅತಿಥಿ ಸತ್ಕಾರ ಮಾಡ್ತಕ್ಕಂತ ಈ ಒಂದು ಸಂಗತಿ, ಇದರ ಕುರಿತಾಗಿ ಅಭ್ಯಾಸ ನೀವು ಮಾಡ್ತಕ್ಕಂಥವ್ರು ನೀವು ಆಗಿರುತ್ತೀರೋ? All those teaches our children great principles from the word of God. ದೇವರ ವಾಕ್ಯದಿಂದ ಈ ಒಂದು ನಿಯಮಾವಳಿಗಳನ್ನ ನಮ್ಮ ಮಕ್ಕಳಿಗೆ ಆ ಒಂದು ಸಂಗತಿ ಕಲಿಸುವಂತದ್ದಾಗಿದೆ. I believe in hospitality because my parents were very hospitable. ಈ ಒಂದು ಅತಿಥಿ ಸತ್ಕಾರ ಮಾಡ್ತಕ್ಕಂಥ ಸಂಗತಿ ನನ್ನ ತಂದೆ ತಾಯಿಗಳು ಅವರು ಅತಿಥಿ ಸತ್ಕಾರ ಮಾಡ್ತಕ್ಕಂಥವ್ರು ಅವರು ಆಗಿದ್ರು, ಆದ್ರೆ ಅವರಿಂದ ನಾನು ಕಲಿತಿದ್ದೇನೆ. If you do that, your children will learn that. ನೀವು ಅದನ್ನ ಮಾಡ್ತಕ್ಕಂಥದ್ದಾಗಿದ್ರೆ ನಿಮ್ಮ ಮಕ್ಕಳು ಅದನ್ನ ಕಲಿಯುವಂತವರಾಗಿರುತ್ತಾರೆ. If your priority is material pursuit, making money, then your children will all be materialistic, most likely. ನೀವು ಬರೀ ಭೌತಿಕವಾಗಿ ಹಣ ಗಳಿಸುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಅದಕ್ಕೆ ನೀವು ಆದ್ಯತೆಯನ್ನು ಕೊಡ್ತಕ್ಕಂಥವ್ರು ನೀವು ಆಗಿದ್ರೆ ನಿಮ್ಮ ಮಕ್ಕಳು ಸಹ ಆ ಒಂದು ವಿಷಯದಲ್ಲಿ ಹಣ ಮಾಡುವುದರಲ್ಲಿ ಆ ಹಣಕ್ಕೆ ಆದ್ಯತೆ ಕೊಡ್ತಕ್ಕಂಥ ಕ್ರೋಢೀಕರಿಸತಕ್ಕಂಥ ಈ ಒಂದು ಸಂಗತಿಯಲ್ಲಿ ಇರ್ತಕ್ಕಂಥವ್ರು ಆಗಿರ್ತಾರಷ್ಟೇ. If you want your children to honor God's service and God's servants, you teach that in the home. You don't speak ill about God's servants at your home. ದೇವರ ಮಕ್ಕಳನ್ನ ಅವರು ಗೌರವಿಸಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದಾಗಿದ್ರೆ ಅವರ ಮುಂದೆ ದೇವರ ಸೇವಕರನ್ನ ಮತ್ತು ಅವರ ವಿರುದ್ಧವಾಗಿ ಬಹಳ ಹೀಯಾಳಿಸಿ ಮಾತನಾಡ್ತಕ್ಕಂಥದ್ದಾಗಿರ್ಲಿ, ಅವರಿಗೆ ಆ ಗೌರವವನ್ನು ತರ್ತಕ್ಕಂಥ ಸಂಗತಿಗಳನ್ನೇ ಮಾಡ್ತಕ್ಕಂಥವ್ರು ನೀವು ಆಗಿರಬೇಡ್ರಿ. ನೀವು ಆ ರೀತಿ ಮಾಡ್ತಕ್ಕಂಥದ್ದಾಗಿದ್ರೆ ಆ ಒಂದು ಸಂಗತಿಗಳನ್ನೇ ಅವರು ಸಹ ಹಿಂಪಾಲಿಸುವಂತವರಾಗಿರ್ತಾರೆ. Let us build our individual homes so we can build the house of God. ನಾವು ವೈಯಕ್ತಿಕವಾಗಿ ನಮ್ಮ ಒಂದು ಸ್ವಂತ ಮನೆಗಳನ್ನ ನಾವು ಬೆಳೆಸ್ತಕ್ಕಂಥವ್ರು ಕಟ್ಟತಕ್ಕಂಥವ್ರು ನಾವು ಆಗಿರೋಣ. ಆಗ ಆ ಒಂದು ಮನೆಗಳು ದೇವರ ಮನೆಗಳಾಗಿ ಅದು ಬೆಳಗುವಂತದ್ದಾಗಿರ್ತದೆ. Godly home means godly assemblies. ದೇವರ ಮನೆ ಎಂಬುದಾಗಿ ಹೇಳುವಾಗ ದೇವರ ಸಭೆಗಳು. No, I am not. If our homes are godly, ನಮ್ಮ ಮನೆಗಳು ಅದು ದೈವಿಕವಾಗಿರ್ತಕ್ಕಂಥದ್ದಾಗಿದ್ರೆ our assemblies will also be godly. ನಮ್ಮ ಸಭೆಗಳು ಸಹ ಅದು ದೈವಿಕತೆಯಿಂದ ಕೂಡಿರ್ತಕ್ಕಂಥದ್ದಾಗಿರ್ತದೆ. Our homes, the home is the smallest unit in the society. ನಾವು ಈ ಒಂದು ಕುಟುಂಬವು ಈ ಒಂದು ಸಮಾಜದಲ್ಲಿ ಚಿಕ್ಕ ಒಂದು ಪಾತ್ರವಾಗಿರತಕ್ಕಂತ ಒಂದು ಸಂಘಟನೆ ಆಗಿದೆ. Many small homes, godly homes, that will make a godly assembly. ಅನೇಕ ಚಿಕ್ಕ ಚಿಕ್ಕ ದೈವಿಕವಾದಂತ ಕುಟುಂಬಗಳು ದೈವಿಕವಾದಂತ ಸಭೆಯಾಗಿ ಅದು ಇರತಕ್ಕಂಥದ್ದಾಗಿದೆ. If our assemblies are not right, 99% of the time we can trace it from a problem in our home.
ಅನೇಕ ಬಹುತೇಕ ಸಭೆಗಳು ಅನೇಕ ತೊಂದರೆಗಳಿಂದ ಕೂಡಿರ್ತಕ್ಕಂಥದ್ದಾಗಿದ್ರೆ ಅದಕ್ಕೆ ಮೂಲತಃವಾದಂತ ಕಾರಣವು ಹುಡುಕುತ್ತಾ ನಾವು ಹೋಗ್ತಕ್ಕಂಥದ್ದಾಗಿದ್ರೆ ಅದು ಮನೆಗಳಲ್ಲಿ ಇರ್ತಕ್ಕಂಥ ತೊಂದರೆಗಳ ದೆಸೆಯಿಂದ ಈ ರೀತಿಯಾದಂತ ಸ್ಥಿತಿಗತಿ ಆಗಿರ್ತಕ್ಕಂಥದ್ದಾಗಿದೆ. Don't you agree with that? ಈ ಒಂದು ಹೇಳುವಿಕೆಯಲ್ಲಿ ನನ್ನನ್ನ ನೀವು ಒಪ್ಪುವುದಿಲ್ಲವೇ? If our assemblies are not right, most likely we can trace it in our individual home problem. ಸಭೆಗಳು ಸರಿ ಇಲ್ಲದೆ ಇದ್ದರೆ ನಮ್ಮ ವೈಯಕ್ತಿಕವಾದಂತ ಕುಟುಂಬಗಳನ್ನ ನಾವು ಪರಿಶೋಧಿಸಿ ನಾವು ನೋಡ್ತಕ್ಕಂಥವ್ರು ನಾವು ಆಗಿರಬೇಕು, ಎಲ್ಲಿ ಸರಿ ಎಲ್ಲಿ ತಪ್ಪು ಎಂಬುದಾಗಿ. It's not too late to fix it. ಅದನ್ನ ಸರಿಪಡಿಸುವುದಕ್ಕೆ ಇನ್ನೂ ಸಹ ತಡವಾಗಲಿಲ್ಲ. In Isaiah 38:1, the Lord told the Hezekiah the king, set your house in order. ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 38ನೇ ಅಧ್ಯಾಯ verse 1. 1ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆ ಮೋಚನನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದ್ರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. So God warned Hezekiah to set his house in order before death comes. ಈ ಒಂದು ಮರಣ ಬರುವುದಕ್ಕಿಂತ ಮುಂಚೆ ಹಿಜ್ಕೀಯನು ತನ್ನ ಮನೆಯನ್ನ ಆತನು ಸರಿಪಡಿಸಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಾನೆ. My beloved brothers and sisters, if I and you have problem in our family life, set it in order before God takes us from this home, this world. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ಕುಟುಂಬಗಳಲ್ಲಿ ಸರಿಪಡಿಸಬೇಕಾದಂತ ಸಂಗತಿಗಳು ಇರತಕ್ಕಂಥದ್ದಾಗಿದ್ರೆ ಅದನ್ನ ಸರಿಪಡಿಸುವುದಕ್ಕೆ ಇನ್ನೂ ಸಹ ಕಾಲ ಮಿಂಚಿಲ್ಲ. ಆ ಒಂದು ಸಂಗತಿಯನ್ನ ನಾವು ಸರಿಪಡಿಸೋಣ. ಇಲ್ಲ ಇದ್ದರೆ ದೇವರು ತನ್ನ ಒಂದು ಹಸ್ತಕ್ಕೆ ತೆಗೆದುಕೊಂಡಾಗ ಈ ದೇವರು ಬಹುಶಃ ನಮ್ಮನ್ನ ಈ ಲೋಕದಿಂದ ಅಥವಾ ಅದನ್ನು ತೆಗೆಯುವಂತ ಸಮಯ ಬರಬಹುದು. So whether it is money matter or if it is prayer matter, it is the word of God's priority. Everything has to be taught at the home. ಈ ಒಂದು ಹಣದ ವಿಷಯದಲ್ಲಿ ಆಗಿರಬಹುದು ಮತ್ತು ಎಲ್ಲಾ ರೀತಿಯಾದಂತ brother, can you come again with that those things? Whether it is money management, prayer or the word of God, it all has to start from our home. ಹಣದ ವಿಷಯದಲ್ಲಿ ಆಗಿರ್ಬೋದು, ದೇವರ ವಾಕ್ಯದ ಕುರಿತಾಗಿರ್ತಕ್ಕಂಥದ್ದಾಗಿರ್ಬೋದು, ಈ ಒಂದು ಕೊಡುವಿಕೆ, ಪ್ರಾರ್ಥನೆ, ಎಲ್ಲಾ ಸಂಗತಿಗಳು ಅದೆಲ್ಲ ಪ್ರಾಧಾನ್ಯತೆ ಅದು ಮನೆಯಿಂದಲೇ ಪ್ರಾರಂಭವಾಗ್ತಕ್ಕಂಥದ್ದಾಗಿರಬೇಕು. When our children see that our home, then they will be better behaved children in the assembly hall. ಆ ರೀತಿಯಾಗಿ ತರಬೇತುಗೊಂಡಂತ ಆ ಮಕ್ಕಳು ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ತರಬೇತು ಪಡೆದ್ರೆ ಸ್ಥಳೀಯ ಸಭೆಯಲ್ಲಿ ಒಳ್ಳೆಯ ಒಂದು ವರ್ತನೆಯಿಂದ ಕೂಡಿರ್ತಕ್ಕಂಥ ಮಕ್ಕಳು ಅವರಾಗಿರ್ತಾರೆ. Some of the children are very loose and indisciplined in the assembly hall because that's what they are in the house. ಸಭೆಯಲ್ಲಿ ಅವರು ಸರಿಯಾದಂತ ವರ್ತನೆ ಇಲ್ಲದೆ ಇರತಕ್ಕಂತ ಮಕ್ಕಳಾಗಿದ್ರೆ ಆ ಒಂದು ಸಂಗತಿ ಮನೆಯಲ್ಲಿಯೂ ಸಹ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಊಹಿಸಿ ನಾವು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ತಕ್ಕಂಥವರಾಗಿದ್ದೇವೆ. Deuteronomy 14:26 says, rejoice together before God. Deuteronomy 14:26. ನಾವು ಧರ್ಮೋಪದೇಶ ಕಾಂಡ 14:26 26ನೇ ವಚನ, ಆದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಇಷ್ಟಾನುಸಾರ ದನ, ಕುರಿ, ದ್ರಾಕ್ಷಾರಸ, ಮದ್ಯ ಮೊದಲಾದವುಗಳನ್ನ ಕೊಂಡುಕೊಂಡು ನೀವು ನಿಮ್ಮ ಮನೆಯವರು, ನಿಮ್ಮ ಊರಿನ ಲೇವಿಯರು, ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಊಟ ಮಾಡಿ ಸಂತೋಷವಾಗಿರಬೇಕು. See, God is telling that you rejoice as a family in the presence of God. ದೇವರ ಪ್ರಸನ್ನತೆಯಲ್ಲಿ ಕುಟುಂಬವಾಗಿ ನೀವು ಆನಂದಿಸತಕ್ಕಂಥವರು ನೀವು ಆಗಿರಬೇಕು ಎಂಬುದಾಗಿ, ಸಂತೋಷವನ್ನ ಪಡ್ತಕ್ಕಂಥವರಾಗಿರಬೇಕು ಎಂಬುದಾಗಿ ದೇವರು ತಾನೇ ಅದನ್ನು ತಿಳಿಸ್ತಾನೆ. Our God is not against pleasure and joy. He is not against it. ನಮ್ಮ ದೇವರು ಸಂತೋಷವಾಗಿರುವುದಕ್ಕೆ, ಆನಂದವಾಗಿರುವುದಕ್ಕೆ
ಆತನು ಎಂದಿಗೂ ಸಹ ಆತನು ವಿರೋಧವನ್ನು ಆತನು ವ್ಯಕ್ತಪಡಿಸುವುದಿಲ್ಲ. In Psalm 16 we read, in his presence there is fullness of joy. ಆತನ ಪ್ರಸನ್ನತೆಯಲ್ಲಿ ಬಹು ಸಂತೋಷವಿದೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. God wants us to enjoy our family life and our assembly life. ನಮ್ಮ ಒಂದು ಕುಟುಂಬ ಜೀವಿತವನ್ನ, ನಮ್ಮ ಒಂದು ಸಭಾ ಜೀವಿತವನ್ನ ನಾವು ಆನಂದಿಸಬೇಕೆಂಬುದಾಗಿ ಆತನು ಬಯಸುವಂತವನು ಆತನಾಗಿದ್ದಾನೆ. But unfortunately many of us don't enjoy. ಆದರೆ ದುರದೃಷ್ಟಕರವಾಗಿ Hello. Yes, brother. Sorry. But many a times our family life is not enjoyment. ಅನೇಕ ಸಾರಿ ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ಸಂತೋಷವಾದಂತ ಜೀವಿತವಿಲ್ಲ. I know I have gone little over the time. I'm going to close it. ನಾನು ಸಮಯಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿ ನಾನು ಹೋಗಿದ್ದೇನೆ. ನಾನು ಈಗ ಮುಗಿಸ್ತೇನೆ. What are the reasons for the failures in the house? ಮನೆಯಲ್ಲಿ ಸೋಲುವಿಕೆಗಳಿಗಿರ್ತಕ್ಕಂಥ ಕಾರಣವಾದರೂ ಏನು? I'll quickly say a few things and close it. ನಾನು ಬಹಳ ತಕ್ಷಣವಾಗಿ ಕೆಲವು ಸಂಗತಿಗಳನ್ನು ಮುಗಿಸ್ತೇನೆ. Love of money. ಹಣದ ಮೇಲಿರ್ತಕ್ಕಂಥ ಪ್ರೀತಿ. Lack of prayer together. ಪ್ರಾರ್ಥನೆಯಲ್ಲಿರ್ತಕ್ಕಂಥ ಕೊರತೆ. Lack of spiritual unity. ಈ ಒಂದು ಆತ್ಮಿಕವಾದಂತ ಐಕ್ಯತೆ ಇಲ್ಲದೆ ಇರತಕ್ಕಂತಹದ್ದು. Lack of communication. ಈ ಒಂದು ಸಂಪರ್ಕದಲ್ಲಿ ಇರತಕ್ಕಂತ ಒಂದು ಕೊರತೆ. Impact of media, cell phone. ಈ ಒಂದು ಆಧುನಿಕವಾದಂತಹ ಉಪಕರಣಗಳ ದೆಸೆಯಿಂದ ಅದರ ಪರಿಣಾಮಗಳ ದೆಸೆಯಿಂದ roles are reversed between man and woman. ಗಂಡಸು ಮತ್ತು ಹೆಂಗಸರಲ್ಲಿ ಇರತಕ್ಕಂತ ಪಾತ್ರಗಳ ಒಂದು ಅದಲು ಬದಲುತನ. Love of the world. ಲೋಕದ ಮೇಲಿರ್ತಕ್ಕಂಥ ಪ್ರೀತಿ. Let us set our house in order. ನಮ್ಮ ಕುಟುಂಬಗಳನ್ನ ಕ್ರಮಪಡಿಸುವುದರಲ್ಲಿ ನಾವು ಇರೋಣ. I'm sorry for taking a little over time. May God's name be glorified. ನಾನು ಸ್ವಲ್ಪ ಸಮಯವನ್ನು ಹೆಚ್ಚಾಗಿ ನಾನು ತೆಗೆದುಕೊಂಡಿದ್ದೇನೆ. ದೇವರ ನಾಮ ಅದು ಮಹಿಮೆ ಹೊಂದತಕ್ಕಂಥದ್ದಾಗಿರಲಿ.